ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಪ್ರಣವ್ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು DK ಅಂತೇಳಿ. ನಾನಿವತ್ತು ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜ ಮನೆತನಗಳನ್ನು ಎಂಬ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜ ಮನೆತನಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಕರ್ನಾಟಕ ಎಂಬ ಪದ ಹೇಗೆ ಉತ್ಪತ್ತಿ ಆಯಿತು, ಯಾವ ರಾಜ್ಯದಲ್ಲಿ ಉಲ್ಲೇಖವಾಗಿದೆ ಅನ್ನೋದ್ರ ಬಗ್ಗೆ ಪ್ರಾರಂಭದಲ್ಲಿ ನಾವು ತಿಳಿಯೋಣ. ಮೊದಲನೆಯದಾಗಿ ಸ್ನೇಹಿತರೆ, ಕರ್ನಾಟಕ ಎಂಬ ಪದ ಮೊಟ್ಟ ಮೊದಲು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಮಹಾಭಾರತವನ್ನು ಬರೆದವರು ವ್ಯಾಸ ಮಹರ್ಷಿ. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಅತ್ಯಂತ ದೊಡ್ಡದಾದ ಪರ್ವ ಭೀಷ್ಮ ಪರ್ವ, ಅತ್ಯಂತ ಚಿಕ್ಕದಾದ ಪರ್ವ ಸ್ವರ್ಗಾರೋಹಣ ಪರ್ವ ಅಂತೇಳಿ. ಅತ್ಯಂತ ದೊಡ್ಡದಾದ ಪರ್ವ ಭೀಷ್ಮ ಪರ್ವ, ಚಿಕ್ಕದಾದ ಪರ್ವ ಸ್ವರ್ಗಾರೋಹಣ ಪರ್ವ ಅಂತೇಳಿ. ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿರ್ತಕ್ಕಂಥದ್ದು ಸಭಾ ಪರ್ವದಲ್ಲಿ 2 ಪರ್ವಗಳು ಬರ್ತವೆ, ಭೀಷ್ಮ ಪರ್ವ, ಸ್ವರ್ಗಾರೋಹಣ ಪರ್ವ. ಅದರಲ್ಲಿ ಸಭಾ ಪರ್ವದಲ್ಲಿ ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿದೆ. ನಂತರದಲ್ಲಿ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿದೆ. ನಂತರ ಮಹಾರಾಷ್ಟ್ರದಲ್ಲಿ ಕೂಡ ಮಹಾರಾಷ್ಟ್ರ ಶಾಸನದಲ್ಲಿ ಕಾನಡಿ ಅಂತೇಳಿ ಕರ್ನಾಟಕದ ಬಗ್ಗೆ ಕಾನಡಿ ಅಂತೇಳಿ ಮಹಾರಾಷ್ಟ್ರ ಶಾಸನದಲ್ಲಿ ಉಲ್ಲೇಖವಾಗಿದೆ. ತದನಂತರ ಗುಜರಾತ್ ಶಾಸನದಲ್ಲಿ ಕನ್ನಡಿ ಅಂತೇಳಿ ಉಲ್ಲೇಖವಾಗಿದೆ. ಅದೇ ರೀತಿಯಾಗಿ ಶೂದ್ರಕ ಬರೆದಿರುವಂಥ ಮೃಚ್ಛಕಟಿಕ ಎಂಬ ನಾಟಕದಲ್ಲಿ ಕರ್ನಾಟ ಎಂಬ ಉಲ್ಲೇಖವನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಮೃಚ್ಛಕಟಿಕ ಕನ್ನಡದ ಮೊಟ್ಟ ಮೊದಲ ಮೂಕಿ ಚಲನಚಿತ್ರ. ಕನ್ನಡದ ಮೊಟ್ಟ ಮೊದಲ ಮೂಕಿ ಚಲನಚಿತ್ರ ಯಾವುದಂದರೆ ಮೃಚ್ಛಕಟಿಕ. ಕನ್ನಡದ ಮೊಟ್ಟ ಮೊದಲ ವಾಕ್ ಚಲನಚಿತ್ರ ಸತಿ ಸುಲೋಚನ ಅಂತೇಳಿ. ಸತಿ ಸುಲೋಚನ ಕನ್ನಡದ ಮೊಟ್ಟ ಮೊದಲ ವಾಕ್ ಚಲನಚಿತ್ರ. ಮೊದಲನೇದಾಗಿ ಕನ್ನಡದ ಮೊಟ್ಟ ಮೊದಲ ವರ್ಣರಂಜಿತ ಚಲನಚಿತ್ರ ಅಮರ ಶಿಲ್ಪಿ ಜಕಣಾಚಾರ್ಯ ಅಂತೇಳಿ. ಅಮರ ಶಿಲ್ಪಿ ಜಕಣಾಚಾರ್ಯ ಎಂಬ ಚಿತ್ರ ಕನ್ನಡದ ಮೊಟ್ಟ ಮೊದಲ ವರ್ಣರಂಜಿತ ಚಿತ್ರ. ಸೊಸೆ ತಂದ ಸೌಭಾಗ್ಯ ಕನ್ನಡದ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಯಾವುದಪ್ಪ ಅಂದರೆ ಕನ್ನಡದ ಮೊಟ್ಟ ಮೊದಲ ಸೊಸೆ ತಂದ ಸೌಭಾಗ್ಯ. ಆಮೇಲೆ ಐತಿಹಾಸಿಕ ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಚಲನಚಿತ್ರ ಅಂದರೆ ರಣಧೀರ ಕಂಠೀರವ. ಐತಿಹಾಸಿಕ ಚಲನಚಿತ್ರ ಕನ್ನಡದ ಮೊಟ್ಟ ಮೊದಲು ಯಾವಪ್ಪ ಅಂದರೆ ರಣಧೀರ ಕಂಠೀರವ ಚಿತ್ರ. ಕನ್ನಡದ ಮೊಟ್ಟ ಮೊದಲ ನೋಡ್ರಿ ಬೇಡರ ಕಣ್ಣಪ್ಪ. ಇದು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಚಲನಚಿತ್ರ. ಬೇಡರ ಕಣ್ಣಪ್ಪಗೆ ರಾಷ್ಟ್ರಪತಿ ಪ್ರಶಸ್ತಿ ಪ್ರಾರಂಭದಲ್ಲಿ ಸಿಕ್ತು. ತದನಂತರದಲ್ಲಿ ಸಂಸ್ಕಾರ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಪತಿ ಸ್ವರ್ಣ ಪಡೆದ ಚಲನಚಿತ್ರ. ರಾಷ್ಟ್ರಪತಿ ಸ್ವರ್ಣ ಪಡೆದ ಪ್ರಶಸ್ತಿ ಯಾವುದಪ್ಪ ಅಂದರೆ ಸಂಸ್ಕಾರ ಚಿತ್ರಕ್ಕೆ ಸಿಕ್ಕಿರ್ತಕ್ಕಂಥದ್ದು. ನಂತರದಲ್ಲಿ ನೋಡ್ರಿ ಕರುನಾಡರ್ ಇಳಿಂಗ ಓಡಿಗಲ್ ಬರೆದಿರುವಂಥ ಶಿಲಪ್ಪದಿ ಕಾರಂ ಎಂಬ ತಮಿಳು ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ನಮ್ಮ ಕರ್ನಾಟಕದ ಬಗ್ಗೆ ಕರ್ನಾಟಕ ಎಂಬ ಪದ ಇಳಿಂಗ್ ಒಡೆಗಲ್ ಬರೆದಿರುವಂಥ ಶಿಲಪದಿ ಕಾರಮದಲ್ಲಿ ಯಾವುದಪ್ಪ ಅಂದರೆ ಕರುನಾಡರ್ ಅಂತೇಳಿ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ನೋಡ್ರಿ. ನಂತರ ಕವಿರಾಜ ಮಾರ್ಗ, ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ. ಈ ಗ್ರಂಥ
ಈ ಗ್ರಂಥದಲ್ಲಿ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ವಿಸ್ತಾರಗೊಂಡ ಭೂಪ್ರದೇಶವೇ ಕರ್ನಾಟಕ ಎಂದು ಉಲ್ಲೇಖವಾಗಿದೆ. ನೋಡ್ರಿ, ಕವಿರಾಜ ಮಾರ್ಗದಲ್ಲಿ ಏನು ಹೇಳ್ತಂದ್ರೆ, ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ವಿಸ್ತಾರಗೊಂಡ ಭೂಪ್ರದೇಶವೇ ಕರ್ನಾಟಕ ಅಂತ ನೋಡಿ. ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥ ಅಮೋಘ ವರ್ಷ ನೃಪತುಂಗ ಎಂಬ ಕವಿ ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನು ಬರೀತಾನೆ. ಇವನ ಆಸ್ಥಾನದಲ್ಲಿ ಕವಿ ಶ್ರೀ ವಿಜಯ ಎಂಬ ಕವಿನೂ ಕೂಡ ಇರುತ್ತಾನೆ. ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಕಪ್ಪೆ ಆರ್ಯಭಟನ. ನೋಡ್ರಿ, ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಯಾವುದಪ್ಪ ಅಂದರೆ ಕಪ್ಪೆ ಆರ್ಯಭಟನ ಶಾಸನ. ನೋಡ್ರಿ, ಈ ಶಾಸನದಲ್ಲಿ ಏನಂತಂದರೆ, ಕನ್ನಡದ ಜನ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು. ನೋಡಿ, ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರೆಂದು ಉಲ್ಲೇಖವಾಗಿದೆ. ಕಪ್ಪೆ ಆರ್ಯಭಟನ ಶಾಸನದಲ್ಲಿ ಕನ್ನಡ ಜನ ಹೇಗಪ್ಪ ಅಂತಂದರೆ, ಒಳ್ಳೆಯವರಿಗೆ ಒಳ್ಳೆಯವರಾಗಿ ಇರ್ತೀವಿ, ಕೆಟ್ಟವರಿಗೆ ಕೆಟ್ಟವರಾಗಿ ಇರ್ತೀವಿ ಅಂತೇಳಿ ಉಲ್ಲೇಖವಾಗಿರ್ತಕ್ಕಂಥದ್ದು. ನೋಡ್ರಿ, ನಂತರ ಕರ್ನಾಟಕವನ್ನು ಚಿನ್ನದ ನಾಡು, ಗಂಧದ ಬೀಡು, ಕವಿತ್ತ ನಾಡು, ಸುಗಂಧ ಭರಿತವಾದ ನಾಡು ಹಾಗೂ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುವರು. ಕರ್ನಾಟಕವನ್ನು ಚಿನ್ನದ ನಾಡು ಅಂತ, ಗಂಧದ ನಾಡು ಬೀಡು, ಕವಿತ್ತ ನಾಡು, ಸುಗಂಧ ಭರಿತವಾದ ನಾಡು ಹಾಗೂ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುವರು. ಕರ್ನಾಟಕದ ಬಗ್ಗೆ ಈ ರೀತಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಇಷ್ಟು ಇಲ್ಲಿವರೆಗೆ ನಾವು ಕರ್ನಾಟಕದ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೀವಿ. ನಂತರದಲ್ಲಿ ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜ ಮನೆತನಗಳು. ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜ್ಯ ಮನೆತನಗಳಲ್ಲಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಶಾತವಾಹನರು. ಶಾತವಾಹನರು ಕ್ರಿಸ್ತಪೂರ್ವ 235ರಿಂದ 225ರವರೆಗೆ ಶಾತವಾಹನರ ಆಳ್ವಿಕೆ ಕಾಲ ಕ್ರಿಸ್ತಪೂರ್ವ 235ರಿಂದ 225 ಆಳ್ವಿಕೆ ಕಾಲ ಇರುತ್ತದೆ. ನೋಡ್ರಿ, ಮೌರ್ಯ ಸಾಮ್ರಾಜ್ಯ ಪತನಗೊಂಡ ನಂತರ ದಕ್ಷಿಣ ಭಾರತ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದರು. ಇವರು ಏನು ಮಾಡ್ತಾರೆ ಅಂದರೆ, ಗುಜರಾತ, ಮಹಾರಾಷ್ಟ್ರ, ಕರ್ನಾಟಕದ ಕೆಲವು ಪ್ರದೇಶಗಳನ್ನು ತಮ್ಮ ಆಡಳಿತಕ್ಕೆ ವಶಪಡಿಸಿಕೊಂಡು ದಕ್ಷಿಣ ಭಾರತದಲ್ಲಿ ಇವರು ಅಧಿಕಾರಕ್ಕೆ ಬರುತ್ತಾರೆ. ನೋಡಿ, ಇದು ಕರ್ನಾಟಕದ ಮೊದಲ ಮನೆತನ. ಶಾತವಾಹನರು ಕರ್ನಾಟಕವನ್ನು ಆಳಿರ್ತಕ್ಕಂಥ ಮೊದಲ ಮನೆತನ ಯಾವುದಪ್ಪ ಅಂದರೆ ಶಾತವಾಹನರು. ಇದರ ಸಮಕಾಲೀನ ಮನೆತನಗಳು ಶುಂಗರು, ಕಣ್ವರು, ಕುಶಾಣರು, ಶಕರು, ಪಾರ್ಥಿಯನ್ನರು ಮತ್ತು ತಮಿಳುನಾಡಿನಲ್ಲಿ ಸಂಗಮ ಯುಗ ಆರಂಭಗೊಂಡಿತು. ಇವರು ಸಮಕಾಲೀನ ಮನೆತನಗಳಲ್ಲಿ ಶುಂಗರು, ಕಣ್ಣೂರು, ಕುಶಾಣರು, ಶಕರು, ಪಾರ್ಥಿಯನ್ನರು ಮತ್ತು ತಮಿಳುನಾಡಲ್ಲಿ ಸಂಗಮ ಯುಗ ಆರಂಭಗೊಂಡಿತು. ಅದೇ ಸಂದರ್ಭದಲ್ಲಿ ನೋಡಿ, ಶಾತವಾಹನರ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಸ್ಥಾಪಕ ಶ್ರೀಮುಖ ಶಾತವಾಹನರ ಮನೆತನದ ಸ್ಥಾಪಕ. ನೋಡು, ನಂತರ ಇವರ ರಾಜಧಾನಿ ಪೈಠಾಣ. ಶಾತವಾಹನರ ರಾಜಧಾನಿ ಯಾವುದೆಂದರೆ ಪೈಠಾಣ. ಅದಕ್ಕೆ ಪ್ರತಿಷ್ಠಾನ ಅಂತಲೂ ಕೂಡ ಕರೀತಾರೆ. ಶಾತವಾಹನರ ರಾಜಧಾನಿ ಪೈಠಾಣ, ಅದಕ್ಕೆ ಇನ್ನೊಂದು ಹೆಸರು ಪ್ರತಿಷ್ಠಾನ. ಶಾತವಾಹನರ ಒಂದು ಸಾಮ್ರಾಜ್ಯ ಮಹಾರಾಷ್ಟ್ರದ ಗೋದಾವರಿ ನದಿ ದಂಡೆಯ ಮೇಲಿದೆ. ಎಲ್ಲಿ ಕಂಡು ಬರುತ್ತಿದೆ ಅಂದರೆ, ಇದು ಮಹಾರಾಷ್ಟ್ರದ ಗೋದಾವರಿ ನದಿಯ ದಂಡೆಯ ಮೇಲೆ ಶಾತವಾಹನರ ಸಾಮ್ರಾಜ್ಯ ಇರುತ್ತದೆ. ಇವರ ಎರಡನೇ ರಾಜಧಾನಿ ಶ್ರೀಕಾಕುಳಂ. ಮೊದಲನೇ ರಾಜಧಾನಿ ಪೈಠಾಣ, ಅದಕ್ಕೆ ಇನ್ನೊಂದು ಹೆಸರು ಪ್ರತಿಷ್ಠಾನ. ಎರಡನೇ ರಾಜಧಾನಿ ಶ್ರೀಕಾಕುಳಂ ಅಂತೇಳಿ. ಎರಡನೇ ರಾಜಧಾನಿ ಯಾವುದಂದರೆ ಶ್ರೀಕಾಕುಳಂ. ನಂತರ ರಾಜ್ಯ ಲಾಂಛನ ವರುಣ. ಇವ್ರದ್ದು ರಾಜ್ಯ ಲಾಂಛನ ಯಾವುದಂದರೆ ವರುಣ. ಧರ್ಮ ವೈದಿಕ ಧರ್ಮ. ಶಾತವಾಹನರ ಧರ್ಮ ಯಾವುದು? ವೈದಿಕ ಧರ್ಮ. ಅದಕ್ಕೆ ಈಗಿನ ಹಿಂದೂ. ಇವರ ಆಡಳಿತ ಭಾಷೆ 2 ಭಾಷೆಗಳಾಗಿದ್ದು, ಒಂದನೇದ್ದು ಪ್ರಾಕೃತ ಭಾಷೆ, ಎರಡನೇದ್ದು ಸಂಸ್ಕೃತ ಭಾಷೆ. ಇವರು ತಮ್ಮ ಆಡಳಿತ ಭಾಷೆಯನ್ನಾಗಿ 2 ಭಾಷೆಗಳನ್ನು ಅಳವಡಿಸಿಕೊಂಡಿದ್ದರು. ಒಂದನೇದ್ದು ಪ್ರಾಕೃತ ಭಾಷೆ, ಎರಡನೇದ್ದು ಸಂಸ್ಕೃತ ಭಾಷೆ. ನಂತರ ಪ್ರಮುಖ ಶಾಸನಗಳು.
ನಾನಗಢ ಶಾಸನ 1ನೇ ಶಾತಕರ್ಣಿಯ ಸಾಧನೆ. ನಾಸಿಕ್ ಶಾಸನ ಪ್ರಮುಖ ಶಾಸನಗಳು ನಾನಘಾಟ್ ಶಾಸನ 1ನೇ ಶಾತಕರ್ಣಿಯ ಸಾಧನೆ. ಪ್ರಮುಖ ಶಾಸನಗಳು ಏನು ಹೇಳ್ತಾವ ಅಂದರೆ ಇವ್ರದ್ದು 1ನೇ ಶಾತಕರ್ಣಿ ಬಗ್ಗೆ ಸಾಧನೆ ಬಗ್ಗೆ ತಿಳಿಸ್ತದ ನಾನಘಾಟ್ ಶಾಸನ. ನಂತರದಲ್ಲಿ ನ್ಯಾಸಕ ಶಾಸನ ಬರ್ತದೆ. ನ್ಯಾಸಕ ಶಾಸನ ಗೌತಮ ಪುತ್ರ ಶಾತಕರ್ಣಿ ಸಾಧನೆಗಳನ್ನು ವಿವರಿಸುವಂಥ ಶಾಸನ ಯಾವುದಂದರೆ ನಾಸಿಕ ಶಾಸನ. ಗೌತಮ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ತಿಳಿಸುವಂಥ ಶಾಸನ ನಾಸಿಕ್ ಶಾಸನ. ನಂತರ ಹಿರೇಹಡಗಲಿ ಶಾಸನ ಯಾವುದಂದರೆ ಹಿರೇಹಡಗಲಿ ಶಾಸನ ಇದು ವಿಜಯನಗರ ಜಿಲ್ಲೆ. ಇದೇನು ಹೇಳುತ್ತಪ್ಪ ಅಂತಂದರೆ ಶಾತವಾಹನರ ಮೂಲದ ಕುರಿತು ತಿಳಿಸುತ್ತಿದೆ. ಶಾತವಾಹನರ ಒಂದು ಮೂಲವನ್ನು ತಿಳಿಸುವಂಥ ಶಾಸನ ಅಂದರೆ ಹಿರೇಹಡಗಲಿ ಶಾಸನ. ಶಾತವಾಹನರ ಮೂಲದ ಒಂದು ಕುರಿತು ತಿಳಿಸುವಂಥ ಶಾಸನ ಹಿರೇಹಡಗಲಿನ ಶಾಸನ. ನೋಡ್ರಿ, ಶಾತವಾಹನರ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳು. ಶಾತನ ಮೂಲದ ಬಗ್ಗೆ ಭಿನ್ನ ಅಭಿಪ್ರಾಯಗಳು. ಎಲ್ಲಿದ್ದವರು, ಇವರು ಏನಂತ ಕರಿತಿದ್ರು, ಯಾರು ಅಂತೇಳಿ ಹಲವಾರು ಭಿನ್ನಾಭಿಪ್ರಾಯಗಳು ಬೆಳೆದುಕೊಂಡು ಬಂದು ಅದರಲ್ಲಿ ಪ್ರೊಫೆಸರ್ ರ್ಯಾಪ್ಸನ್ ವಿ.ಎ. ಸ್ಮಿತ್ ಮತ್ತು ಆರ್.ಜೆ. ಭಂಡಾರಿಕರ್ ಇವರಿಬ್ರು ಏನು ಹೇಳ್ತಾರೆ ಅಂದರೆ ಇವರು ಆಂಧ್ರ ಪ್ರದೇಶದ ದ್ರಾವಿಡ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಎಂದು ತಿಳಿಸುತ್ತಾರೆ. ಯಾರಂದರೆ ಪ್ರೊಫೆಸರ್ ರ್ಯಾಪ್ಸನ್ ವಿ.ಎ. ಸ್ಮಿತ್ ಮತ್ತು ಆರ್.ಜೆ. ಭಂಡಾರಿಕರ್ ಇವ್ರ ಮೂವರು ಏನು ಹೇಳ್ತಾರೆ ಅಂದರೆ ಆಂಧ್ರ ಪ್ರದೇಶದ ದ್ರಾವಿಡ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ನಂತರದಲ್ಲಿ ಅಶೋಕನ 12ನೇ ಬಂಡೆಗಲ್ಲು ಶಾಸನದ ಪ್ರಕಾರ ಶಾತವಾಹನರನ್ನು ಆಂಧ್ರ ಭೃತ್ಯರು ಸೇವಕರು ಎಂದು ತಿಳಿಸುತ್ತದೆ. ಶಾತವಾಹನರನ್ನು ಆಂಧ್ರ ಭೃತ್ಯರು ಸೇವಕರು, ಅದು ಅಶೋಕನ 12ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತಂತ. ಯಾರ ಬಗ್ಗೆ? ಶಾತವಾಹನರ ಬಗ್ಗೆ. ನಂತರದಲ್ಲಿ ಮೇತ್ಸೆ ಪುರಾಣದ ಪ್ರಕಾರ ಶಾತವಾಹನರ 30 ಜನ ಅರಸರು ಸುಮಾರು 460 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಎಂದು ತಿಳಿಸುತ್ತದೆ. ಮೇತ್ಸೆ ಪುರಾಣದ ಪ್ರಕಾರ ಶಾತವಾಹನರ 30 ಜನ ಅರಸರು ಸುಮಾರು 460 ವರ್ಷಗಳ ಕಾಲ ಆಳ್ವಿಕೆ ಮಾಡಿದವರು ಎಂದು ತಿಳಿಸುವಂಥ ಯಾವುದಪ್ಪ ಅಂದರೆ ಅದು ಮೇತ್ಸೆ ಪುರಾಣ. ನಂತರ ವಾಯುಪುರಾಣ ಏನು ಹೇಳ್ತಪ್ಪ ಅಂದರೆ ವಾಯುಪುರಾಣ ಶಾತವಾಹನರು 19 ಜನ ಅರಸರು ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆಂದು ತಿಳಿಸುತ್ತದೆ. ವಾಯುಪುರಾಣ ಏನು ಹೇಳ್ತಪ್ಪ ಅಂದರೆ ಶಾತವಾಹನರದಲ್ಲಿರ್ತಕ್ಕಂಥ 19 ಜನ ಅರಸರು ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಅಂತೇಳಿ ತಿಳಿಸುತ್ತದೆ. ನಂತರ ಶಾತವಾಹನರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅರಸ ಶಿವಮೊಗ್ಗನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಶಾತವಾಹನರ ಸಾಮ್ರಾಜ್ಯ ಸಿಮುಖನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಿಮುಖ ಕ್ರಿಸ್ತಪೂರ್ವ 230 ಕ್ರಿಸ್ತಪೂರ್ವ 235ರಿಂದ 212ರವರೆಗೆ ಇವನ್ನ ಆಳಿರ್ತಕ್ಕಂಥ ಆಡಳಿತದ ಕಾಲ. ಈತ ಸಿಮುಖ ಕಣುವ ಮನೆತನದ ನೋಡಿ ಈತ ಕಣುವ ಮನೆತನದ ಕೊನೆಯ ಅರಸ
ಶರ್ಮನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಯಾರು? ಸಿಮುಖ. ಕಣ್ವ ಮನೆತನದ ಕೊನೆಯ ಅರಸನಾಗಿರತಕ್ಕಂಥ ಸುಶರ್ಮನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಈತನು ಗೋದಾವರಿ ನದಿಯ ದಂಡೆಯ ಮೇಲಿನ ಪೈಠಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ನೋಡು, ಇವನು ಗೋದಾವರಿ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಪೈಠಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬರುತ್ತಾನೆ. ಇವನನ್ನು ನಾನಾಗಢ್ ಶಾಸನದಲ್ಲಿ ರಾಜ ಸಿಮುಖ ವಾಹನ ಎಂದು ವರ್ಣಿಸಲಾಗಿದೆ. ಯಾವ ಶಾಸನದಲ್ಲಿ ರಾಜ ಸಿಮುಖ ವಾಹನ ಎಂದು ವರ್ಣಿಸಲಾಗಿದೆ ಅಂದರೆ ನಾನಾಗಢ್ ಶಾಸನದಲ್ಲಿ ರಾಜ ಸಿಮುಖ ವಾಹನ ಎಂದು ವರ್ಣಿಸಲಾಗಿದೆ. ನೋಡ್ರಿ, ಈತನ ಗುರು ಕುಂದಾಚಾರ್ಯ ಅಂತೇಳಿ. ಈತನ ಗುರು ಕುಂದಾಚಾರ್ಯ. ಇವನ ನಂತರ ಸಹೋದರ ಕೃಷ್ಣ ಅಥವಾ ಖನ್ನ ಅಧಿಕಾರಕ್ಕೆ ಬಂದನು. ಇವನ ಸಿಮುಖನ ನಂತರ ಇವನ ಸಹೋದರನಾಗಿರ್ತಕ್ಕಂಥ ಕೃಷ್ಣ ಮತ್ತು ಅಥವಾ ಕನ್ನ ಅಧಿಕಾರಕ್ಕೆ ಬರ್ತಾನೆ. ಶಿವಮೊಗ್ಗನ ಬಗ್ಗೆ ಹೇಳ್ಬೇಕಾದ್ರೆ 235ರಿಂದ 212 ಆಡಳಿತ ಕಾಲ. ಕಣ್ವ ಮನೆತನದ ಕೊನೆಯ ಅರಸನಾಗಿರ್ತಕ್ಕಂಥ ಸುಶರ್ಮನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದು ಗೋದಾವರಿ ನದಿಯ ದಂಡೆ ಮೇಲಿನ ಪೈಠಾಣವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬರುತ್ತಾನೆ. ಇವನ ಬಗ್ಗೆ ನಾನಾಗಢ್ ಶಾಸನದಲ್ಲಿ ರಾಜ ಸಿಮುಖ ವಾಹನ ಎಂದು ವರ್ಣಿಸಲಾಗಿದೆ. ಇವನ ಗುರು ಯಾರಪ್ಪ ಅಂದರೆ ಕುಂದಾಚಾರ್ಯ. ಇವನ ನಂತರ ಸಹೋದರ ಕೃಷ್ಣ ಕನ್ನ ಅಧಿಕಾರಕ್ಕೆ ಬರ್ತಾನೆ. ನಂತರ ಒಂದನೇ ಶಾತಕರ್ಣಿ. ಕ್ರಿಸ್ತಪೂರ್ವ 195ರಿಂದ 128ರವರೆಗೆ ಇವನು ಆಳ್ವಿಕೆ ಮಾಡುತ್ತಾನೆ. 1ನೇ ಶಾತಕರ್ಣಿ ಕ್ರಿಸ್ತಪೂರ್ವ 195ರಿಂದ 128ರವರೆಗೆ ಆಳ್ವಿಕೆ ಮಾಡುತ್ತಾನೆ. ಈತ ಗೋದಾವರಿ ನದಿ ದಂಡೆಯಿಂದ ವಿಂಧ್ಯ ಪರ್ವತದವರೆಗೆ ರಾಜ್ಯ ವಿಸ್ತರಿಸಿ ದಕ್ಷಿಣದ ಸಾರ್ವಭೌಮ, ದಕ್ಷಿಣದ ಪತಿ ಎಂಬ ಬಿರುದನ್ನು ಪಡಿತಾನೆ. ಇವನಿಗೆ ಗೋದಾವರಿ ನದಿಯ ದಂಡೆಯಿಂದ ವಿಂಧ್ಯ ಪರ್ವತದವರೆಗೂ ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣದ ಸಾರ್ವಭೌಮ, ದಕ್ಷಿಣದ ಸಾರ್ವಭೌಮ ಅಥವಾ ದಕ್ಷಿಣದ ಪ್ರತಾಪತಿ ಎಂಬ ಬಿರುದನ್ನು ಹೊಂದಿದ್ದನು. ಈತ ಶಕರ ಮೇಲೆ ದಾಳಿ ಮಾಡಿ ನಾಗನಿಕ ಏನು ಮಾಡ್ತಾನೆ ಅಂದರೆ ಶಕರ ಮೇಲೆ ದಾಳಿ ಮಾಡಿ ನಾಗನಿಕ ಅಪಹರಿಸಿಕೊಂಡು ಬಂದು ಮದುವಾದನು. ನೋಡಿ, ಶಕರ ಮೇಲೆ ದಾಳಿ ಮಾಡಿ ಅಲ್ಲಿ ನಾಗನಿಕ ಅವನ್ನ ಅಪಹರಿಸಿಕೊಂಡು ಬಂದು ಇನ್ನು ಮದುವೆ ಆಗ್ತಾನೆ. ನಾಗನಿಕ ಹೊರಡಿಸಿರುವ ನಾನಾಗಢ್ ಶಾಸನ ಈತನ ಸಾಧನೆಯನ್ನು ತಿಳಿಸುತ್ತದೆ. ನೋಡ್ರಿ, ನಾಗನಿಕ ಇಕ್ಕಿ ನಾನಾಗಢ್ ಶಾಸನ ಏನು ಹೇಳ್ತದೆ ಅಂದರೆ ಈತನ ಸಾಧನೆಯನ್ನು ತಿಳಿಸುತ್ತದೆ. ನಾಗನಿಕನ ಬರೆದಿರ್ತಕ್ಕಂಥ ಹೊರಡಿಸಿರುವ ನಾನಾಗಢ್ ಶಾಸನ ಇದು 1ನೇ ಶಾತಕರ್ಣಿಯ ಸಾಧನೆಯನ್ನು ತಿಳಿಸುತ್ತದೆ. ನಾನಾಗಢ್ ಶಾಸನ ಪ್ರಸ್ತುತ ಮಹಾರಾಷ್ಟ್ರದ ಪುಣೆಯಲ್ಲಿ ಕಂಡುಬರುತ್ತದೆ. ನೋಡ್ರಿ, ನಾನಾಗಢ್ ಶಾಸನ ಎಲ್ಲಿ ಕಂಡು ಬರುತ್ತದೆ ಅಂದರೆ ಇದು
ಮಹಾರಾಷ್ಟ್ರದ ಪುಣೆ, ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಶಾಸನ ಕಂಡುಬರುತ್ತೆ. ಈತ ಶಕರನ್ನು ಸೋಲಿಸಿದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಇವನು ಶಕರನ್ನು ಸೋಲಿಸಿದ ನೆನಪಿಗಾಗಿ ಇವನು ಅಶ್ವಮೇಧ ಯಾಗವನ್ನು ಆಚರಿಸ್ತಾನೆ. ಯಾಕೆ ಆಚರಿಸಿದನೆಂದರೆ ಈತ ಶಕರನ್ನು ಸೋಲಿಸಿದ ಒಂದು ಸವಿ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಆಚರಿಸಿದ ಶಾತವಾಹನರ ಮತ್ತು ದಕ್ಷಿಣ ಭಾರತದ ಮೊದಲನೇ ಅರಸ ಯಾರಂದರೆ 1ನೇ ಶಾತಕರ್ಣಿ. ಅಶ್ವಮೇಧ ಯಾಗವನ್ನು ಆಚರಿಸಿದ ಶಾತವಾಹನರ ಮತ್ತು ದಕ್ಷಿಣ ಭಾರತದ ಮೊದಲ ಅರಸ 1ನೇ ಶಾತಕರ್ಣಿ. ಯಾರಪ್ಪ ಅಂದರೆ 1ನೇ ಶಾತಕರ್ಣಿ. ನಂತರ 2ನೇ ಶಾತಕರ್ಣಿ ಬರ್ತಾನೆ. ಈತ ಕ್ರಿಸ್ತಪೂರ್ವ 128 111 ಕ್ರಿಸ್ತಕ 128ರಿಂದ 111ರವರೆಗೆ ಇವನು ಆಡಳಿತ ಮಾಡ್ತಾನೆ. ಈತ ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತು ಮಾಳ್ವಾದವರೆಗೂ ರಾಜ್ಯ ವಿಸ್ತರಿಸ್ತಾನೆ. ಎಲ್ಲಿವರೆಗೆ ರಾಜ್ಯ ವಿಸ್ತರಿಸ್ತಾನೆ ಅಂದ್ರೆ ಈತ ಯಾರು 2ನೇ ಶಾತಕರ್ಣಿ ಗುಜರಾತ್, ಮಹಾರಾಷ್ಟ್ರ, UP, ಆಮೇಲೆ ಮಾಳ್ವಾ. 2ನೇ ಶಾತಕರ್ಣಿ ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಾಳದವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು. ಈತ ಸೀಸದ ನಾಣ್ಯಗಳನ್ನು ಜಾರಿಗೆ ತಂದನು. ನೋಡ್ರಿ, 2ನೇ ಶಾತಕರ್ಣಿ ಏನು ಮಾಡ್ತಾನಂದ್ರೆ ಇವನು ಸೀಸದ ನಾಣ್ಯಗಳನ್ನು ಜಾರಿಗೆ ತಂದನು. ಸೀಸದ ನಾಣ್ಯಗಳನ್ನು ಜಾರಿಗೆ ತಂದ ಯಾರಂದ್ರೆ 2ನೇ ಶಾತಕರ್ಣಿ. ನಂತರದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಅರಸ ಯಾರಪ್ಪ ಅಂದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥ ಅರಸ ಹಾಲ. ಕ್ರಿಸ್ತಕ 46ರಿಂದ 51ರವರೆಗೆ ಆಳ್ವಿಕೆ ಮಾಡ್ತಾನೆ. ಹಾಲಂದ ಆಡಳಿತಾವಧಿ ಕ್ರಿಸ್ತಶಕ 46ರಿಂದ 51ರವರೆಗೆ. ಈತ ಶಾತವಾಹನರ 17ನೇ ಪ್ರಸಿದ್ಧ ಅರಸ. ಶಾತವಾಹನರ 17ನೇ ಪ್ರಸಿದ್ಧ ಅರಸ. ಶಾತನದಲ್ಲಿ 17ನೇ ಅರಸ ಇರ್ತಾನೆ. ಈತ ಸೀಲೋನಿನ ಅಂದರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ರಾಜಕುಮಾರಿ ಆಗಿರ್ತಕ್ಕಂಥ ಲೀಲಾವತಿಯನ್ನು ಅಪಹರಿಸಿಕೊಂಡು ಬಂದು ಮದುವೆ ಆಗುತ್ತಾನೆ ಎಂದು ತಿಳಿಸುವ ಲೀಲಾವತಿ ಬರೆದಿರತಕ್ಕಂಥ ಲೀಲಾವೈ ಗ್ರಂಥದಿಂದ ತಿಳಿದು ಬರುತ್ತದೆ. ನೋಡ್ರಿ, ಇವು ಲೀಲಾವತಿ ಬರೆದಿರತಕ್ಕಂಥ ಗ್ರಂಥ ಲೀಲಾವೈ. ಈ ಲೀಲಾವೈ ಎಂಬ ಗ್ರಂಥದಲ್ಲಿ ಏನು ಹೇಳುತ್ತಂದ್ರೆ ಶ್ರೀಲಂಕಾ ಅಂದರೆ ಶಿಲೋಲಿನ ಅಂದರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಲೀಲಾವತಿಯನ್ನು ಅಪಹರಿಸಿಕೊಂಡು ಮದುವಾದನು ಎಂಬ ಒಂದು ವಿಷಯವನ್ನು ತಿಳಿದಿರತಕ್ಕಂಥ ಗ್ರಂಥ ಯಾವುದಪ್ಪ ಅಂದರೆ ಲೀಲಾವತಿ ಬರೆದಿರುವಂಥ ಲೀಲಾವೈ. ಲೀಲಾವತಿ ಕಂತ ಲೀಲಾವೈ. ಇದು ಯಾವ ಭಾಷೆಯಲ್ಲಿ ಇದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿರತಕ್ಕಂಥ ಗ್ರಂಥ ಲೀಲಾವೈ. ಇದನ್ನು ಬರೆದಿರ್ತಕ್ಕಂಥವ್ರು ಲೀಲಾವೈ ಗ್ರಂಥ ಯಾವ ಭಾಷೆಯಲ್ಲಿ ಇದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ನಂತರ ಆಲ ಬರೆದ ಪ್ರಸಿದ್ಧ ಗ್ರಂಥ ನೋಡ್ರಿ, ಇದು ಬಹಳ ಸಲ ಎಕ್ಸಾಮ್ಗೆ ಬಂದಿರತಕ್ಕಂಥ ಪ್ರಶ್ನೆ. HD ಆಗಿರ್ಬೋದು, PD ಆಗಿರ್ಬೋದು, ಆಮೇಲೆ ಪೊಲೀಸ್ ಆಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಆಲ ಬರೆತಕ್ಕಂಥ ಪ್ರಸಿದ್ಧ ಗ್ರಂಥ ಯಾವುದಂದ್ರೆ ಗಾಥಾ ಸಪ್ತಸತಿ. ನೋಡ್ರಿ, ನೆನಪಲ್ಲಿ ಇಟ್ಕೋಬೇಕಿದು ಗಾಥಾ ಸಪ್ತಸತಿ ಪ್ರಮುಖವಾಗಿರ್ತಕ್ಕಂಥ
ಗ್ರಂಥ. ಇದು ಎರಡು ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿದೆ. ಶೃಂಗಾರ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಗ್ರಂಥ ಅಂದರೆ ಗಾಥಾ ಸಪ್ತಸತಿ. ಯಾವ ಭಾಷೆಯಲ್ಲಿದೆ ಅದು? ಪ್ರಾಕೃತ ಭಾಷೆಯಲ್ಲಿ ಕಂಡು ಬರುತ್ತೆ. ಇದು 700 ಶ್ಲೋಕಗಳನ್ನು ಒಳಗೊಂಡ ಶೃಂಗಾರ ಕಾವ್ಯವಾಗಿದೆ. ಇದರಲ್ಲಿ ಸುಮಾರು 700 ಶ್ಲೋಕಗಳು. ಇದು ಯಾವ ಕಾವ್ಯ ಅಂದರೆ ಇದು ಶೃಂಗಾರ ಕಾವ್ಯ. ಶೃಂಗಾರ ಕಾವ್ಯವಾಗಿದೆ. ಇದರಲ್ಲಿ 700 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಶೃಂಗಾರ ಗ್ರಂಥವಾಗಿದೆ ಇದು. ನಂತರ ಇದು ಯಾವ ಮಂತ್ರದಿಂದ ಆರಂಭಗೊಳ್ಳುತ್ತದೆ? ಗಾಥಾ ಸಪ್ತಸತಿ ಎಂಬ ಕೃತಿ ಯಾವುದರಿಂದ ಒಳಗೊಳ್ಳುತ್ತೆ ಅಂದರೆ ಶಿವನ ಮಂತ್ರ. ಶಿವನ ಮಂತ್ರದಿಂದ ಇದು ಆರಂಭಗೊಳ್ಳುತ್ತದೆ. ಇದರ ಇನ್ನೊಂದು ಹೆಸರು ಯಾವುದಪ್ಪ ಅಂದರೆ ಶಟಾಸ್ತಿ. ಶಿವನ ಮಂತ್ರಕ್ಕೆ ಇನ್ನೊಂದು ಹೆಸರು ಶಟಾಸ್ತಿ. ನೋಡ್ರಿ, ಗಾಥಾ ಸಪ್ತಸತಿ ಅವನ ಮೊದಲನೇ ಗ್ರಂಥ ಆದರೆ ಹಾಲಂದು ಇನ್ನೊಂದು ಗ್ರಂಥ ಇದೆ. ಹಾಲನ ಇನ್ನೊಂದು ಗ್ರಂಥ ಯಾವುದಪ್ಪ ಅಂದರೆ ಸಪ್ತಸೈ. ಇದು ಯಾವ ಭಾಷೆಯಲ್ಲಿ ಕಂಡು ಬರುತ್ತೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ. ಸಪ್ತಶೈ ಗ್ರಂಥ ಸಂಸ್ಕೃತ ಭಾಷೆಯಲ್ಲಿ. ಮೊದಲನೇದು ಗಾಥಾ ಸಪ್ತಸತಿ, ಎರಡನೇದು ಸಪ್ತಶೈ. ಇದು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರುತ್ತೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇಬ್ಬರು ಕವಿಗಳ ಆಸ್ಥಾನದಲ್ಲಿ ಇರ್ತಾರೆ. ಅದರಲ್ಲಿ ಮೊದಲನೇದಾಗಿ ಗುಣಾಢ್ಯನ ಬಗ್ಗೆ, ಒಡ್ಡಕಥ ಬಗ್ಗೆ ಹಲವಾರು ಸಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅದು ಗುಣಾಢ್ಯನ ಕೃತಿ ಒಡ್ಡಕಥ. ಗುಣಾಢ್ಯಂದು ಒಡ್ಡಕಥ. ಬೃಹತ್ ಕಥಾ. ಇದು ಪೈಶಾಚಿಕ ಭಾಷೆ. ನಂತರ ಸರ್ವವರ್ಮ ಇನ್ನೊಬ್ಬ ಕವಿ ಬರ್ತಾನೆ ಇವನ ಆಸ್ಥಾನದಾಗ. ಯಾರಪ್ಪ ಅಂದರೆ ಸರ್ವವರ್ಮ. ಇವನು ಕಾತಂತ್ರ ವ್ಯಾಕರಣ ಗ್ರಂಥ ಬರೀತಾನ. ಕಾತಂತ್ರ ವ್ಯಾಕರಣ. ಇದು ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿ ಇರುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದ. ಸರ್ವವರ್ಮ ಇವನ ಆಸ್ಥಾನದಲ್ಲಿ ಇಬ್ಬರು ಕವಿಗಳಿರ್ತಾರೆ. ಒಬ್ಬ ಗುಣಾಢ್ಯ, ಅವನ ಗ್ರಂಥ ಒಡ್ಡಕಥ, ಇದಕ್ಕೆ ಬೃಹತ್ ಕಥಾ ಅಂತ ಕರೀತಾರೆ. ನಂತರ ಸರ್ವವರ್ಮ ಎಂಬ ಕವಿ ಬರ್ತಾನೆ, ಕಾತಂತ್ರ ವ್ಯಾಕರಣ ಎಂಬ ಗ್ರಂಥ ಬರೀತಾನೆ. ಇದು ಸಂಸ್ಕೃತ ಭಾಷೆಯಲ್ಲಿ ಇರುತ್ತದೆ. ನೋಡಿ, ಒಟ್ಟಾರೆಯಾಗಿ ಹಾಲನ ಬಗ್ಗೆ ಹೇಳ್ಬೇಕಾದ್ರೆ 40ರಿಂದ 50 ಆಯ್ಕೆ ಮಾಡ್ತಾನೆ. ಶಾತವರಲ್ಲಿ ಪ್ರಮುಖವಾಗಿ 17 ಅರಸನಾಗಿರ್ತಾನೆ. ಶಿಲೋನಿನ ಮೇಲೆ ದಾಳಿ ಮಾಡಿ ಲೀಲಾವತಿನ ಅಪಹರಿಸಿಕೊಂಡು ಮದುವೆ ಆಗ್ತಾನೆ. ಅದು ಲೀಲಾವತಿ ಬರೆದಿರತಕ್ಕಂಥ ಲೀಲಾವ ಎಂಬ ಗ್ರಂಥದಲ್ಲಿ ತಿಳಿದು ಬರುತ್ತದೆ. ಹಾಲ ಬರೆದಿರುವಂಥ ಪ್ರಸಿದ್ಧ ಗ್ರಂಥ ಗಾಥಾ ಸಪ್ತಸತಿ. ಇದು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರುತ್ತೆ. ಇದರಲ್ಲಿ 700 ಶೈಲಿ ಶ್ಲೋಕಗಳನ್ನು ಒಳಗೊಂಡಿದೆ. ಇದು ಶೃಂಗಾರ ಕಾವ್ಯವಾಗಿದೆ. ಇದು ಶಿವನ ಮಂತ್ರದಿಂದ ಆರಂಭಗೊಳ್ಳುತ್ತಿದೆ. ಇದಕ್ಕೆ ಇನ್ನೊಂದು ಹೆಸರು ಶಟಾಸ್ತಿ. ಹಾಲನ ಇನ್ನೊಂದು ಗ್ರಂಥ ಸಪ್ತಸೈ. ಇದು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರುತ್ತದೆ. ಈತನ ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಕಂಡು ಬರ್ತಾರೆ. ಗುಣಾಢ್ಯ ಅಂತೇಳಿ, ಗುಣಾಢ್ಯನ ಕೃತಿ ಒಡ್ಡಕಥ. ಆಮೇಲೆ ಸರ್ವವರ್ಮ ಅಂತ ಕವಿ ಬರ್ತಾನೆ, ಕಾತಂತ್ರ ವ್ಯಾಕರಣ. ಹಾಲನ ದಂಡನಾಯಕರ ವಿಜಯಾನಂದ ಆಗಿರ್ತಾನೆ. ಹಾಲನ ದಂಡನಾಯಕ ಯಾರ ಬಂದರೆ ವಿಜಯನಾಯಕ. ಹಾಲನ ದಂಡನಾಯಕ ವಿಜಯಾನಂದ. ನಂತರ ನೋಡ್ರಿ, ನಂತರದಲ್ಲಿ ಗೌತಮ್ ಪುತ್ರ ಶಾತಕರ್ಣಿ. ಹಾಲ ನಂತರ ಆಡಳಿತಕ್ಕೆ ಬರತಕ್ಕಂಥ ವ್ಯಕ್ತಿ ಗೌತಮಿ ಪುತ್ರ ಶಾತಕರ್ಣಿ. ಈತ 106ರಿಂದ 100
130ರವರೆಗೆ, 106ರಿಂದ 160ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತ ಅತ್ಯಂತ ಪ್ರಸಿದ್ಧ ದೊರೆ 23ನೇ ಅರಸ. ಇದರಲ್ಲಿ 23ನೇ ಅರಸ, 23ನೇ ಅರಸನಾಗಿರ್ತಾನೆ. ಈತನ ತಾಯಿ ಗೌತಮಿ ಬಾಲಶ್ರೀ. ತಾಯಿ ಗೌತಮಿ ಬಾಲಶ್ರೀ. ಈತನ ತಾಯಿ ಗೌತಮಿ ಬಾಲಶ್ರೀ ಆಗಿರ್ತಾಳೆ. ಗೌತಮಿ ಬಾಲಶ್ರೀ ಒಡೆಯಿಸುವಂತ ನಾಸಿಕ ಶಾಸನ ಈತನ ಸಾಧನೆಯನ್ನು ತಿಳಿಸುತ್ತಿದೆ. ಗೌತಮಿ ಪುತ್ರ ಶಾತಕರ್ಣಿ ಸಾಧನೆಯನ್ನು ತಿಳಿಸುವಂತಹ ಶಾಸನ ಯಾವುದಂದ್ರೆ ನಾಸಿಕ್ ಶಾಸನ. ನೋಡ್ರಿ, ಗೌತಮ ಪುತ್ರ ಸಾಧನೆಯನ್ನು ತಿಳಿಸುವಂತಹ ಶಾಸನ ಅಂದರೆ ನಾಸಿಕ್ ಶಾಸನ. ಈ ನಾಸಿಕ್ ಶಾಸನವನ್ನು ಬರೆದಿರುವವರು ಗೌತಮಿ ಬಾಲಶ್ರೀ. ಈತ ತನ್ನ ತಾಯಿ ಹೆಸರನ್ನು ತನ್ನ ಹೆಸರಿನಲ್ಲಿ ಇಟ್ಟುಕೊಂಡ ಮೊಟ್ಟ ಮೊದಲ ಅರಸ. ಈತ ತನ್ನ ತಾಯಿ ಹೆಸರನ್ನು ತನ್ನ ಹೆಸರಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಅರಸ ಯಾರು ಅಂದರೆ ಗೌತಮಿ ಪುತ್ರ ಶಾತಕರ್ಣಿ. ನೋಡ್ರಿ, ತಾಯಿ ಹೆಸರು ಗೌತಮಿ. ಗೌತಮಿ ಪ್ರಾರಂಭದಲ್ಲಿ ತಾಯಿ ಹೆಸರು ಇಟ್ಕೊಂಡು ಆಮೇಲೆ ಶಾತಕರ್ಣಿ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಅದಕ್ಕಾಗಿ ತಾಯಿಯನ್ನು ಮೊದಲ ತನ್ನ ಹೆಸರಲ್ಲಿ ಇಟ್ಕೊಂಡಿರ್ತಕ್ಕಂಥ ಅರಸ ಯಾರಂದ್ರೆ ಗೌತಮ ಪುತ್ರ ಶಾತಕರ್ಣಿ. ಈತ ಶಕರ ಮೇಲೆ ದಾಳಿ ಮಾಡಿ ಅರಸ ನಹಪಾನ ನನ್ನು ಸೋಲಿಸಿ ಶಕಾರಿ ಎಂಬ ಬಿರುದನ್ನು ಪಡೆದನು. ಶಕರ ಮೇಲೆ ದಾಳಿ ಮಾಡಿ ಅಲ್ಲಿ ನಹಪಾನ ಅರಸ ಯಾರಂದ್ರೆ ಶಕರದ ಅರಸ ನಹಪಾನ. ಇವನನ್ನು ಸೋಲಿಸಿ ಏನ್ ಮಾಡ್ತಾನಂದ್ರೆ ಶಕಾರಿ ಎಂಬ ಬಿರುದನ್ನು ಪಡಿತಾನೆ. ಈತ ಶಕರ ನಾಣ್ಯಗಳನ್ನು ವಶಪಡಿಸಿಕೊಂಡು ತನ್ನ ರಾಜ್ಯ ಲಾಂಛನವನ್ನು ಮುದ್ರಿಸಿದನು. ಹೀಗಾಗಿ ಇವನನ್ನು ಶಕರ ನಾಣ್ಯಗಳನ್ನು ಮರು ಮುದ್ರಿಸಿದ ಎನ್ನುವರು. ಶಕರ ನಾಣ್ಯಗಳನ್ನು ಮರು ಮುದ್ರಿಸಿದವರು ಅಂದರೆ ಗೌತಮ ಪುತ್ರ ಶಾತಕರ್ಣಿ. ಈತ ರಾಜಸ್ಥಾನದ ಗುಜರಾತ್, ಕಾಥಿಯಾವಾಡ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡು ತೈ ಸಮುದ್ರ, ತುಹಿ ಪೀತವಾನ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಗಳನ್ನು ಹೊಂದಿದವನು ಎಂದರ್ಥ. ನೋಡಿ, ಈತ 3 ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ. ಒಂದನೇದ್ದು ರಾಜಸ್ಥಾನ್, ಗುಜರಾತ್, ಕಾಥಿಯಾವಾಡ. ನೋಡಿ, 3 ಪ್ರದೇಶಗಳ ಮೇಲೆ ದಾಳಿ ಮಾಡಿ ಆ 3 ಪ್ರದೇಶಗಳನ್ನು ಏನು ಮಾಡ್ತಾನೆ ವಶಪಡಿಸಿಕೊಳ್ತಾನೆ. ವಶಪಡಿಸಿಕೊಂಡಿದ್ದಕ್ಕಾಗಿ ತ್ರೈ ಸಮುದ್ರ ತೋಯಿ ಪೀತವಾನ ಅಂತೇಳಿ ತ್ರೈಸ್ ರಾಜಸ್ಥಾನ್, ಗುಜರಾತ್, ಕಾಥಿಯಾವಾಡ ಈ 3 ಪ್ರದೇಶಗಳ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡದಕ್ಕಾಗಿ ತ್ರೈ ಸಮುದ್ರ ತುಹಿ ಪೀತವಾನ ಅಂತೇಳಿ ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದಿರ್ತಕ್ಕಂಥ ಕುದುರೆಗಳನ್ನು ಹೊಂದಿದವನೆಂತರ್ಥ. 3 ಸಮುದ್ರಗಳ ನೀರನ್ನು ಕುಡಿದಿರ್ತಕ್ಕಂಥ ಕುದುರೆಗಳನ್ನು ಹೊಂದಿದವನೆಂದರ್ಥ ಎಂಬ ಬಿರುದನ್ನು ಹೊಂದಿದನು. ಅಂದರೆ 3 ಸಮುದ್ರಗಳ ಗಡಿವರೆಗೂ ರಾಜ್ಯ ವಿಸ್ತರಿಸಿದೆ ಎಂದರ್ಥ. ಇದರ ಅರ್ಥ ಏನಂದ್ರೆ 3 ಸಮುದ್ರದ ಗಡಿವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದವನು ಎಂದರ್ಥ. ಈತ ಬ್ರಾಹ್ಮಣರು ಮತ್ತು ಜೈನರಿಗೆ ಭೂಮಿಯನ್ನು ದತ್ತಿ ನೀಡಿ ದಾನ ಏಕಬ್ರಹಣ ಎಂಬ ಬಿರುದನ್ನು ಪಡೆದನು. ಇವು ಏನು ಮಾಡ್ತಾನೆ ಅಂದರೆ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಭೂಮಿಯನ್ನು ದಾನ ನೀಡ್ತಾನೆ. ದಾನ ನೀಡಿದಕ್ಕಾಗಿ ಇವನಿಗೆ ಏಕಬ್ರಾಹ್ಮಣ ಅಂತೇಳಿ ಬಿರುದು ಬರ್ತದೆ.
ನೋಡಿ. ಏಕಬ್ರಾಹ್ಮಣ ಎದಕ್ಕೆ ಬಂತು? ಏಕಬ್ರಾಹ್ಮಣ ಅಂದರೆ ಬ್ರಾಹ್ಮಣರಿಗೆ ಮತ್ತು ಜನರಿಗೆ ಭೂಮಿಯನ್ನು ದಾನವಾಗಿ ನೀಡ್ತಾನೆ. ಅದರ ಸಲುವಾಗಿ ಏಕಬ್ರಾಹ್ಮಣ ಎಂಬಂತೆ ಬಿರುದು ಬಂತು. ಈತ ಆಂಧ್ರ ಪ್ರದೇಶದ ಗೋವರ್ಧನ ಜಿಲ್ಲೆಯ ಬೆನಕಟಕ ನಗರ ನಿರ್ಮಿಸಿದನು. ನೆನ್ಪಿಟ್ಕೋಬೇಕಿದೆ ನೋಡ್ರಿ. ಆಂಧ್ರ ಪ್ರದೇಶದ ಗೋವರ್ಧನ ಜಿಲ್ಲೆಯಲ್ಲಿ ಬೆನಕಟಕ ನಗರವನ್ನು ನಿರ್ಮಿಸ್ತಾನೆ. ಯಾವುದಂದ್ರೆ ಬೆನಕಟಕ ನಗರ. ಈತನ ಕಾಲದಲ್ಲಿ ಮಹಾರಾಷ್ಟ್ರದ ಕಾರ್ಲೆ ಚೈತ್ಯಾಲಯ ನಿರ್ಮಾಣಗೊಂಡಿತು. ಈತ ಏಕಶೀಲ ಚೈತ್ಯಾಲಯವಾಗಿದೆ. ಇದಕ್ಕೆ ಹಣಕಾಸಿನ ನೆರವು ನೀಡಿದ ವ್ಯಕ್ತಿ ಭೂತಪಾಲ. ಇದರ ಶಿಲ್ಪಿ ವೈಜಯಂತಿ. ನೋಡಿ, ಇದರ ಶಿಲ್ಪಿ ಯಾರೆಂದರೆ ವೈಜಯಂತ್. ನಂತರದಲ್ಲಿ ವಶಿಷ್ಠ ಪುತ್ರ ಪುಲಮಾಯಿ ಅಂತ ಬರ್ತಾರೆ. ಯಾರಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ. ಕ್ರಿಸ್ತಶಕ 130ರಿಂದ 158ರವರೆಗೆ ಆಳ್ವಿಕೆ ಮಾಡ್ತಾನ. ಈತ ಗೌತಮ ಪುತ್ರ ಶಾತಕರ್ಣಿಯ ಮಗ. ಯಾರ ಮಗವ? ಗೌತಮಿ ಪುತ್ರ ಶಾತಕರ್ಣಿಯ ಮಗ. ಗೌತಮಿ ಪುತ್ರ ಶಾತಕರ್ಣಿ ಮಗ. ಶಾತಕರ್ಣಿ ಮಗ. ಈತ ಆಂಧ್ರ ಪ್ರದೇಶದಲ್ಲಿ ನವನಗರ ಎಂಬ ನಗರವನ್ನು ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದನ್ನು ಪಡೆದನು. ನೋಡ್ರಿ, ವಶಿಷ್ಠ ಪುತ್ರ ಪುಲಮಾಯಿ ಇವು ಏನು ಮಾಡ್ತಾನಂದ್ರೆ ಆಂಧ್ರ ಪ್ರದೇಶದಲ್ಲಿ ನವನಗರ ಎಂಬ ನಗರವನ್ನು ನಿರ್ಮಿಸಿ ಅದಕ್ಕೆ ನವನಗರ ಸ್ವಾಮಿ ಎಂಬ ಬಿರುದು ಪಡೆದನು. ನೆನ್ಪಿಟ್ಕೋಬೇಕಿದ್ದು, ಆಂಧ್ರ ಪ್ರದೇಶದಲ್ಲಿ ನವನಗರ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದರ ನಿರ್ಮಿಸಿದ ನೆನಪಿಗಾಗಿ ನವನಗರ ಸ್ವಾಮಿ ಎಂಬ ಬಿರುದನ್ನು ಪಡಿತಾನೆ. ಈತನ ಕಾಲದ ರಾಜ್ಯ ಜಾವಾ ಮತ್ತು ಸುಮಾತ್ರ ದ್ವೀಪಗಳವರೆಗೆ ವಿಸ್ತಾರಗೊಂಡಿತ್ತು. ಇವನ ಕಾಲದ ಆಡಳಿತ ರಾಜ್ಯ ಎಲ್ಲಿವರೆಗೂ ಹೋಗಿತ್ತಪ್ಪ ಅಂತಂದ್ರೆ ಜಾವಾ ಸುಮಾತ್ರ. ನೋಡಿ, ಜಾವ ಮತ್ತು ಸುಮಾತ್ರಗೆ 2 ದ್ವೀಪಗಳವರೆಗೆ ಇವನ ರಾಜ್ಯವನ್ನು ವಿಸ್ತರಣೆಗೊಂಡಿತ್ತು. ಕರ್ನಾಟಕದ ಬಳ್ಳಾರಿ ಈತನ ಅಧೀನದಲ್ಲಿತ್ತು. ನೋಡ್ರಿ, ಈಗಿಂದೇನು ಬಳ್ಳಾರಿ ಇದೆಯಲ್ಲ, ಬಳ್ಳಾರಿ ಕೂಡ ಇವನ ಆಡಳಿತದಲ್ಲಿ ಒಳಪಟ್ಟಿತ್ತು. ಈತನು ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಸ್ತೂಪ ನಿರ್ಮಿಸಿದನು. ಈತನು ಏನ್ ಮಾಡ್ತಾನೆ? ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಸ್ತೂಪ ನಿರ್ಮಿಸ್ತಾನೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಸ್ತೂಪವನ್ನು ನಿರ್ಮಿಸಿದನು. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಸ್ತೂಪವಾಗಿದೆ. ದಕ್ಷಿಣ ಭಾರತದಲ್ಲಿ ಕಂಡು ಬರತಕ್ಕಂಥ ಅತ್ಯಂತ ದೊಡ್ಡದಾದ ಸ್ತೂಪ ಯಾವುದಂದ್ರೆ ಅಮರಾವತಿ ಸ್ತೂಪ. ಇದು ಗಾಂಧಾರ ಶೈಲಿಯಲ್ಲಿದೆ. ಅಮರಾವತಿ ಸ್ತೂಪ ಯಾವ ಶೈಲಿಯಲ್ಲಿದೆ ಅಂದ್ರೆ ಇದು ಗಾಂಧಾರ ಶೈಲಿಯಲ್ಲಿದೆ. ಅಮರಾವತಿ ಸ್ತೂಪ ಯಾವ ಶೈಲಿಯಲ್ಲಿ? ಗಾಂಧಾರ ಶೈಲಿಯಲ್ಲಿದೆ. ಇದು ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. ಇದು ಯಾವುದರಿಂದ ನಿರ್ಮಿತವಾಗಿದೆ ಅಂದರೆ ಅಮೃತ ಶಿಲೆ. ನೆನಪಿಡಬೇಕು ಸ್ನೇಹಿತರೆ, ಅಮೃತ ಶಿಲೆಯಿಂದ ನಿರ್ಮಿತ ಇದೆ. ಈತನಿಗೆ ಆಂಧ್ರ ರಾಜ ಎಂಬ ಬಿರುದು ಕೂಡ ಇತ್ತು. ನೋಡ್ರ, ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ನವನಗರ ಎಂಬ ನಗರ ನಿರ್ಮಿಸುವ ಸಲುವಾಗಿ ನವನಗರ ಸ್ವಾಮಿ ಎಂಬ ಬಿರುದು ಬಂತು. ಇಲ್ಲಿ ಆಂಧ್ರ ರಾಜ್ಯ ಅಂತ ಕೂಡ ಇನ್ನೊಂದು ಬಿರುದಿದೆ. ಆಂಧ್ರ ರಾಜ್ಯ. ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ನೋಡಿ, ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಶಾತನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಶಕರ
ದಾಳಿಗಳಿಂದ ಈ ಮನೆತನ ಅವನತಿಗೊಂಡಿತ್ತು. ಶಾತನರ ಮನೆತನ ಅವನತಿಗೊಂಡಲಿಕ್ಕೆ ಕಾರಣ ಏನಂದರೆ ಶಕರ ದಾಳಿಗಳಿಂದ ಶಾತನರ ಮನೆತನ ಅವನತಿಗೊಂಡಿತ್ತು. ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿನ ನಾಣ್ಯಗಳ ಮೇಲೆ ಮೀನು, ಹಡಗು, ಶಂಕುಗಳ ಚಿತ್ರಗಳು ಕಂಡು ಬಂದಿವೆ. ನೋಡಿ, ಶಾತನರ ಕಾಲದಲ್ಲಿ ಲಾಸ್ಟ್ ಇರ್ತಕ್ಕಂಥ ಅರಸ ಯಜ್ಞಶ್ರೀ ಶಾತಕರ್ಣಿ. ಇವನ ಕಾಲದಲ್ಲಿ ನಾಣ್ಯಗಳ ಮೇಲೆ ಏನಂತ ಮುದ್ರೆಗಳಿದ್ದವು ಅಂದರೆ ಮೀನಿನ ಚಿತ್ರ, ಹಡಗು, ಶಂಕುಗಳ ಚಿತ್ರವನ್ನು ಇದರಲ್ಲಿ ಕಾಣತಕ್ಕಂಥದ್ದು. ನಂತರ ನೋಡ್ರಿ, ಶಾರ್ಟ್ ಆಗಿ ವಶಿಷ್ಠ ಪುತ್ರ ಪುಲಾಮಾಯಿ ಕ್ರಿಸ್ತಪೂರ್ವ 130ರಿಂದ 158ರವರೆಗೆ ಆಳ್ವಿಕೆ ಮಾಡ್ತಾನೆ. ಗೌತಮಪುತ್ರ ಶಾತಕರ್ಣಿ ಮಗ. ಈತ ಆಂಧ್ರ ಪ್ರದೇಶದಲ್ಲಿ ನವನಗರ ಎಂಬ ನಗರ ನಿರ್ಮಾಣ ಮಾಡಿದ್ದಕ್ಕಾಗಿ ನವನಗರ ಸ್ವಾಮಿ ಎಂಬ ಬಿರುದು ಬರ್ತದೆ. ಈತ ರಾಜ್ಯ ಎಲ್ಲಿವರೆಗೆ ವಿಸ್ತಾರಗೊಂಡಿತ್ತು ಅಂತಂದರೆ ಜಾವಾ ಮತ್ತು ಸುಮಾತ್ರ ದ್ವೀಪದೊಳಗೆ ವಿಸ್ತಾರಗೊಂಡಿತ್ತು. ಈತ ಈಗಿನ ಇರ್ತಕ್ಕಂಥ ಬಳ್ಳಾರಿ ಕೂಡ ಇವನ ಅಧೀನದಲ್ಲಿ ಒಳಪಟ್ಟಿತ್ತು. ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಸ್ತೂಪ ನಿರ್ಮಾಣ ಮಾಡ್ತಾನೆ. ಆಮೇಲೆ ದಕ್ಷಿಣ ಭಾರತ ಅತ್ಯಂತ ದೊಡ್ಡದಾದ ಸ್ತೂಪ ಯಾವುದಂದ್ರೆ ಅಮರಾವತಿ ಸ್ತೂಪ. ಇದು ಯಾವ ಶೈಲಿಯಲ್ಲಿದೆ ಅಂದರೆ ಗಾಂಧಾರ ಶೈಲಿಯಲ್ಲಿದೆ ಇದು. ಮತ್ತು ಯಾವ ಶಿಲೆಯಿಂದ ನಿರ್ಮಿತವಾಗಿದೆ ಅಂದರೆ ಅಮೃತ ಶಿಲೆಯಿಂದ ನಿರ್ಮಿತವಾಗಿದೆ. ಇದರ ಇನ್ನೊಂದು ಬಿರುದು ಆಂಧ್ರ ರಾಜ ಎಂಬ ಬಿರುದು ಕೂಡ ಇತ್ತು. ಶಾತನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಶಕರ ದಾಳಿಗಳಿಂದ ಶಾತನರ ಒಂದು ಸಾಮ್ರಾಜ್ಯ ಅವನತಿಗೊಳಪಡ್ತದೆ. ಯಜ್ಞಶ್ರೀ ಶಾತಕರ್ಣಿ ಕಾಲದಲ್ಲಿ ನಾಣ್ಯಗಳ ಮೇಲೆ ಮೀನಿನ ಚಿತ್ರ, ಹಡಗು ಚಿತ್ರ, ಶಂಕುಗಳ ಚಿತ್ರಗಳನ್ನು ಕೂಡ ಕಂಡು ಬರ್ತಕ್ಕಂಥದ್ದು. ನೋಡ್ರಿ, ಶಾತನರ ಒಂದು ಆಡಳಿತ ವ್ಯವಸ್ಥೆ. ಶಾತನರ ಒಂದು ಆಡಳಿತ ವ್ಯವಸ್ಥೆ ಹೇಗಿತ್ತಂದರೆ, ಇವರ ಆಡಳಿತದಲ್ಲಿ ಅರಸನೇ ಆಡಳಿತ ಕೇಂದ್ರ ಬಿಂದುವಾಗಿರ್ತದ. ಇವರ ಆಡಳಿತದಲ್ಲಿ ಅರಸ ಆಡಳಿತದ ಕೇಂದ್ರ ಬಿಂದು ಆಗಿರ್ತದ. ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ. ಅರಸನೇ ಆಡಳಿತದ ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ. ಅಂತಿಮ ನ್ಯಾಯ ನೀಡುವ ನಿರ್ಣಾಯಕನಾಗಿದ್ದ. ಇವರು ರಾಜ್ಯವನ್ನು ಪ್ರಾಂತ್ಯ ಎಂದು ವಿಂಗಡಿಸಿದ್ದರು. ನೋಡ್ರಿ, ರಾಜ್ಯವನ್ನು ಇವರು ಏನಂತ ವಿಂಗಡಣೆ ಮಾಡಿದ್ರು ಅಂದರೆ ಪ್ರಾಂತ್ಯ ಎಂದು ವಿಂಗಡಿಸಿದ್ದರು. ನೋಡಿ, ಫಸ್ಟ್ನೇದಾಗಿ ಗ್ರಾಮ ಆದಮೇಲೆ ಅಗ್ರಹಾರ ಆದಮೇಲೆ ಪಟ್ಟಣ ಆದಮೇಲೆ ವಿಷಯ ಆದಮೇಲೆ ಜನಪದ ಆದಮೇಲೆ ಪ್ರಾಂತ್ಯ. ತಮ್ಮ ರಾಜ್ಯವನ್ನು ಈ ರೀತಿ ವಿಂಗಡಣೆ ಮಾಡಿ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ರು. ನೋಡಿ, ಪ್ರಾಂತ್ಯದ ಮುಖ್ಯಸ್ಥನನ್ನು ಏನಂತ ಕರಿತಿದ್ರು ಅಂದರೆ ಹರ್. ಪ್ರಾಂತ್ಯದ ಮುಖ್ಯಸ್ಥನನ್ನು ಮುಖ್ಯಸ್ಥನಂತ ಏನಂತ ಕರಿತಿದ್ರು ಅಂದರೆ ಹರ್ ಅಂತೇಳಿ ಕರಿತಿದ್ದರು. ಪಟ್ಟಣದ ಮುಖ್ಯಸ್ಥನನ್ನು ಪಟ್ಟಣ ಸ್ವಾಮಿ ಅಂತೇಳಿ ಕರಿತಿದ್ರು. ಪಟ್ಟಣದ ಮುಖ್ಯಸ್ಥನಿಗೆ ಏನಂತ ಪಟ್ಟಣದ ಸ್ವಾಮಿ. ಪಟ್ಟಣದ ಮುಖ್ಯಸ್ಥನನ್ನು ಪಟ್ಟಣದ ಸ್ವಾಮಿ ಅಂತ ಕರೀತಾರೆ. ನಗರದ ಮುಖ್ಯಸ್ಥನನ್ನು ನಿಗಮ ಸಭಾ ಅಂತೇಳಿ ಕರೀತಿದ್ರು. ನಗರದ ಮುಖ್ಯಸ್ಥನ ಅಂತ ಕರಿತಿದ್ರು ನಿಗಮ ಸಭಾ ಅಂತೇಳಿ ಕರಿತಿದ್ರು. ನಂತರ ಗ್ರಾಮದ ಮುಖ್ಯಸ್ಥನಿಗೆ ಏನಂತ ಕರಿತಾನೆ ಅಂದರೆ ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಿಣಿ ಅಂತೇಳಿ ಕರಿತಿದ್ರು. ಗ್ರಾಮೀಣ ಅಂತ ಕರಿತಾರೆ. ಭೂಕಂದಾಯ ವ್ಯವಸ್ಥೆ ರಾಜ್ಯದ ಮುಖ್ಯ ಆದಾಯವಾಗಿರ್ತದೆ ಇವರಿಗೆ. 1/6 ಭೂಕಂದಾಯ ವ್ಯವಸ್ಥೆ ರಾಜ್ಯದ ಮುಖ್ಯ ಆದಾಯ ಯಾವ್ದಂದ್ರೆ ಭೂಕಂದಾಯ ವ್ಯವಸ್ಥೆ. ನೋಡ್ರಿ, ಆಡಳಿತ ಪ್ರಾಂತ್ಯದ ಮುಖ್ಯಸ್ಥನ ಏನಂತ ಕರಿತಾರೆ ಹರ್ ಅಂತೇಳಿ ಕರಿತಿದ್ರು. ಪಟ್ಟಣದ ಮುಖ್ಯಸ್ಥನನ್ನು ಪಟ್ಟಣ ಸ್ವಾಮಿ ಅಂತೇಳಿ ಕರಿತಿದ್ರು. ನಗರದ ಮುಖ್ಯಸ್ಥನನ್ನು ನಿಗಮ ಸಭಾ ಅಂತೇಳಿ ಕರಿತಿದ್ರು. ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮೀಣ ಅಂತೇಳಿ ಕರಿತಿದ್ರು. ಇವರ ಆಡಳಿತದ ಒಂದು ಆದಾಯ ಎಲ್ಲಿಂದ ಬರ್ತಿತ್ತು ಅಂದ್ರೆ ಭೂ ಕಂದಾಯದಿಂದ ಇವರ ವ್ಯವಸ್ಥೆ ಆಡಳಿತವಾಗಿರ್ತಿತ್ತು. ನೋಡಿ, ಮಂತ್ರಿಮಂಡಳ ಇವ್ರದ್ದು ಮಂತ್ರಿಮಂಡಳ ಹೇಗಿತ್ತು? ಮಂತ್ರಿಮಂಡಳ ರಾಜ್ಯದ ಮುಖ್ಯಾಧಿಕಾರಿ ಏನಂತ ಕರಿತಿದ್ದಾರೆ? ರಾಜ್ಯದ ಮುಖ್ಯಾಧಿಕಾರಿಗೆ ಅಮಾತ್ಯ ಅಂತ ಕರಿತಿದ್ದಾರೆ. ಅಮಾತ್ಯ ರಾಜ್ಯದ ಮುಖ್ಯಾಧಿಕಾರಿಗೆ ಅಮಾತ್ಯ ಅಂತೇಳಿ ಕರಿತಿದ್ರು. ನೆಕ್ಸ್ಟ್ ಗ್ರಾಮಾಧಿಕಾರಿಗೆ ಮಹಾರ್ಯಾಂಕ ಅಂತೇಳಿ ಕರಿತಿದ್ರು. ಗ್ರಾಮ ಅಧಿಕಾರಿಗೆ ಏನಂತ ಕರಿತಾರೆ ಅಂದರೆ ಮಹಾರ್ಯಾಂಕ. ಗ್ರಾಮಾಧಿಕಾರಿ ಮಹಾರ್ಯಾಂಕ ಅಂತ ಕರೀತಾರೆ. ಭೂ ದಾಖಲಾತಿ ಅಧಿಕಾರಿಗೆ ನಿಬಂಧನಕಾರಿ. ಭೂ ದಾಖಲಾತಿ ಅಧಿಕಾರಿಗೆ ಏನ್ ಕರೀತಾರೆ ಅಂದ್ರೆ
ನಿಬಂಧನಕಾರಿ ಅಂತೇಳಿ ಕರಿತಿದ್ರು. ನ್ಯಾಯಾಂಗದ ಮುಖ್ಯಸ್ಥನಿಗೆ ರುಜ್ಜುಕ ಅಂತೇಳಿ ಕರಿತಿದ್ರು. ನ್ಯಾಯಾಂಗದ ಮುಖ್ಯಸ್ಥನಿಗೆ ಏನಂತ ಕರಿತಿದ್ರು? ರುಜ್ಜಕ ಅಂತೇಳಿ ಕರಿತಿದ್ರು. ಉಗ್ರಾಣದ ಮುಖ್ಯಸ್ಥನಿಗೆ ಭಂಡಾರಿಕರ್. ಉಗ್ರಾಣದ ಮುಖ್ಯಸ್ಥನಿಗೆ ಏನಂತ ಕರಿತಾರೆ ಅಂದ್ರೆ ಭಂಡಾರಿಕರ್. ಉಗ್ರಾಣದ ಮುಖ್ಯಸ್ಥನಿಗೆ ಭಂಡಾರಿಕರ್ ಅಂತ ಕರೀತಾರೆ. ಹಣಕಾಸಿನ ಅಧಿಕಾರಿಗೆ ಹಿರಣ್ಯಕ. ಹಣಕಾಸಿನ ಅಧಿಕಾರಿಗೆ ಹಿರಣ್ಯಕ ಅಂತೇಳಿ ಕರಿತಿದ್ರು. ನೋಡ್ರಿ, ಮಂತ್ರಿಮಂಡಲದ ವ್ಯವಸ್ಥೆ ಹೇಗಿತ್ತಪ್ಪ ಅಂದ್ರೆ ರಾಜ್ಯದ ಮುಖ್ಯ ಅಧಿಕಾರಿ ಅಮಾತ್ಯ, ಗ್ರಾಮಾಧಿಕಾರಿ ಮಹಾರ್ಯಾಂಕ, ಭೂ ದಾಖಲಾತಿ ಅಧಿಕಾರಿ ನಿಬಂಧನಕಾರಿ, ನ್ಯಾಯಾಂಗದ ಮುಖ್ಯಸ್ಥಿಗೆ ರುಜ್ಜುಕ, ಉಗ್ರಾಣದ ಮುಖ್ಯಸ್ಥಿಗೆ ಭಂಡಾರಿಕರ್, ಹಣಕಾಸಿನ ಅಧಿಕಾರಿ ಹಿರಣ್ಯಕ. ಚಿನ್ನದ ನಾಣ್ಯಗಳು ಇವರು ಅದರಲ್ಲಿ ಯಾವ ರೀತಿ ನಾಣ್ಯಗಳು ಬಳಕೆಯಲ್ಲಿದ್ದವು ಅಂದ್ರೆ ದಿನಾರ ಮತ್ತು ಸುವರ್ಣ, ಇವಕ್ಕೆ ಚಿನ್ನ, ದಿನಾರ ಸುವರ್ಣ, ಆಮೇಲೆ ಕುಶಾಣಕ್ಕೆ ಬೆಳ್ಳಿಗೆ ಕುಶಾಣ, ತಾಮ್ರಕ್ಕೆ ಕರ್ಷಪಣ. ಚಿನ್ನಕ್ಕೆ ದಿನಾರ, ಸುವರ್ಣ, ಆಮೇಲೆ ಬೆಳ್ಳಿ ಕುಶಾಣ, ನಂತರ ತಾಮ್ರಕ್ಕೆ ಕರ್ಷಪಣ. ಇವರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಗ್ರೀಕ್ ದೇಶದ ನಾಣ್ಯ ದಿನಾರ. ಗ್ರೀಕ್ ದೇಶದ ನಾಣ್ಯ ಇವರ ಕಾಲದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ನಾಣ್ಯ ಯಾವುದಂದ್ರೆ ದಿನಾರ, ಅದು ಗ್ರೀಕ್ ದೇಶದಾಗಿರ್ತದೆ. ಇವರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ರೋಮ್ ದೇಶದ ನಾಣ್ಯಗಳು ಬೆಂಗಳೂರಿನ ಯಶವಂತಪುರದಲ್ಲಿ ದೊರೆತಿವೆ ಎಂದು ಕಂಡು ಬಂದಿದೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಯಶವಂತಪುರದಲ್ಲಿ ಕೂಡ ನಾಣ್ಯಗಳು ದೊರೆತವೆ ಅಂತೇಳಿ ಒಂದು ಮಾಹಿತಿ. ಇವರು ಗ್ರೀಕ್ ಮತ್ತು ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಶಾತನರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವ್ಯಾಪಾರವನ್ನು ಗ್ರೀಕ್ ಮತ್ತು ರೋಮ್ ದೇಶದವರು ಕೂಡ ತಮ್ಮ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಇವರ ಕಾಲದಲ್ಲಿ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಚಿನ್ನದ ಗಣಿಗಾರಿಕೆ ಚಾಲ್ತಿತ್ತು. ನೋಡ್ರಿ, ಹೀಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲಿಂಗಸೂರು ಸಮೀಪದಲ್ಲಿ ಇರ್ತಕ್ಕಂಥ ಹಟ್ಟಿಯಲ್ಲಿ ಕೂಡ ಒಂದು ಚಿನ್ನ ಗಣಿಗಾರಿಕೆ ಜಾರಿಯಲ್ಲಿತ್ತು ಇವರ ಕಾಲದಲ್ಲಿ ಅನ್ನೋದು ಕೂಡ ಗೊತ್ತು. ನೋಡ್ರಿ, ನಂತರ ಪ್ರಮುಖ ತೆರಿಗೆಗಳು. ಇವ್ರ ತೆರಿಗೆಗಳು ಎಲ್ಲಿಂದ ಬರ್ತದೆ ಅಂದ್ರೆ ಬಲಿ ವ್ಯವಸಾಯದ ತೆರಿಗೆ, ಉಪಾರಿಕರ್ ಹೆಚ್ಚುವರಿ ತೆರಿಗೆ, ಮೇಯ ದವಸ ಧಾನ್ಯಗಳ ಮೇಲೆ ತೆರಿಗೆ, ಹಣಕಾಸಿನ ಮೇಲೆ ತೆರಿಗೆ. ವ್ಯವಸಾಯದ ಮೇಲೆ ತೆರಿಗೆ ಮಾಡ್ತಿದ್ರು, ಹೆಚ್ಚುವರಿ ತೆರಿಗೆ, ದವಸ ಧಾನ್ಯಗಳ ಮೇಲೆ ತೆರಿಗೆ, ಹಣಕಾಸಿನ ಮೇಲೆ ತೆರಿಗೆ. ಓಕೆ, ವ್ಯವಸಾಯದ ತೆರಿಗೆ ಬಲಿ ಅಂತ ಕರಿತಿದ್ರು, ಹೆಚ್ಚುವರಿ ತೆರಿಗೆ ಉಪಾರಿಕರ, ದವಸ ಧಾನ್ಯಗಳ ಮೇಲೆ ತೆರಿಗೆ ಮೇಯ, ಹಣಕಾಸಿನ ಮೇಲೆ ಹಿರಣ್ಯ. ನಂತರದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ. ಇವರು ಶಾತವನರ ಒಂದು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಜೀವನ ಸ್ಥಿತಿ ಹೇಗಿತ್ತು? ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಪದ್ಧತಿ ಜಾರಿಯಲ್ಲಿತ್ತು. ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮೊದಲನೇ ಮೂರು ವರ್ಣದವರನ್ನು ದ್ವಿಜ ಅಂತೇಳಿ ಕರಿತಿದ್ರು. ಏನಂತ ಕರಿತಿದ್ರು? ಬೆಲ್ಲಿ ದ್ವಿಜ ಅಂತೇಳಿ ಕರಿತಿದ್ರು. ಕೊನೆಯ ವರ್ಣ ಶೂದ್ರ ವರ್ಣವನ್ನು ಪಂಚಮ ವರ್ಗ ಎಂದು ಕರಿತಿದ್ರು. ಪಂಚಮ ವರ್ಗ. ಕೊನೆಯ ವರ್ಣ ಶೂದ್ರ ವರ್ಣವನ್ನು ಪಂಚಮ ವರ್ಗ ಎಂದು ಕರೆದರೆ ಮೊದಲ ಮೂರು ವರ್ಣದವರನ್ನು ದ್ವಿಜ ಎಂದು ಕರೆತಿದ್ರು. ಬ್ರಾಹ್ಮಣರಿಗೆ ಉನ್ನತವಾದ ಸ್ಥಾನ ಮನೆಗಳಿದ್ದವು. ನೋಡ್ರಿ, ಇವರ ಶಾತವನರ ಕಾಲದಲ್ಲಿ ಬ್ರಾಹ್ಮಣರಿಗೆ ಉನ್ನತ ಸ್ಥಾನಮಾನ ಸಿಗ್ತಿತ್ತು, ಶೂದ್ರರಿಗೆ ಕೆಳಮಟ್ಟದ ಸ್ಥಾನದಲ್ಲಿ ಇರ್ತಿದ್ರು. ಶೂದ್ರರಿಗೆ ಕೆಳಮಟ್ಟದ ಸ್ಥಾನಮಾನಗಳಿದ್ದವು, ಬ್ರಾಹ್ಮಣರಿಗೆ ಉನ್ನತ ಸ್ಥಾನಗಳಿದ್ದವು. ಸಮಾಜದಲ್ಲಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದ. ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಯಿತ್ತು. ಇವರ ಶಾತವನರಲ್ಲಿ ಸಮಾಜದಲ್ಲಿ ಹೇಗಿತ್ತಂದ್ರೆ ತಂದೆನೇ ಕುಟುಂಬದ ಮುಖ್ಯಸ್ಥ, ಅಂದ್ರೆ ಅವಿಭಕ್ತ ಕುಟುಂಬ ಜಾರಿಯಲ್ಲಿತ್ತು. ಇವರು ಕೃಷಿ ಪ್ರಧಾನ ಕುಟುಂಬ ವ್ಯವಸ್ಥೆ. ಇವರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯವಸಾಯ ಯಾವುದಂದ್ರೆ ಕೃಷಿ ಹೊಂದಿದ್ರು. ಆಭರಣ ತಯಾರಿಕೆ, ಗುಡಿ ಕೈಗಾರಿಕೆ, ಆಮೇಲೆ ಉಣ್ಣೆ ಬಟ್ಟೆ ತಯಾರಿಕೆ,
ಮುಸ್ಲಿಂ ಬಟ್ಟೆ ತಯಾರಿಕೆ ಜಾರಿಯದು. ಇವರಲ್ಲಿ ಗುಡಿ ತಯಾರಿಕೆ, ಗುಣ್ಣೆ ಬಟ್ಟೆ ತಯಾರಿಸ್ತಿದ್ರು, ಆಭರಣ ತಯಾರಿಕೆ ಮಾಡ್ತಿದ್ರು. ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಇವರು ಯಾವ ಧರ್ಮವನ್ನು ಅನುಸರಿಸ್ತಿದ್ರು ಅಂದರೆ ವೈದಿಕ ಧರ್ಮ. ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಇವರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಜೈನರು ಮತ್ತು ಬೌದ್ಧರು ಆಶ್ರಯ ಪಡೆದಿದ್ದರು. ಇವರ ಆಸ್ಥಾನದಲ್ಲಿ ಜೈನರು ಮತ್ತು ಬೌದ್ಧ ಧರ್ಮದರು ಕೂಡ ಆಶ್ರಯವನ್ನು ಪಡೆದಿದ್ದರು. ಇವರ ಕಾಲದಲ್ಲಿ ಬೌದ್ಧ ಧರ್ಮ ರಾಜ್ಯಾಶ್ರಯ ಪಡೆದಿತ್ತು. ಶಾತವಾಹನರ ಕಾಲದಲ್ಲಿ ರಾಜ್ಯಾಶ್ರಯವನ್ನು ಪಡೆದಿರತಕ್ಕಂಥ ಧರ್ಮ ಯಾವುದಂದರೆ ಬೌದ್ಧ ಧರ್ಮ. ಇವರು ಜೈನರಿಗೆ ಮತ್ತು ಬೌದ್ಧರಿಗೆ ಆಶ್ರಯವನ್ನು ಕೊಟ್ಟಿದ್ದರು. ಇವರು ವೈದಿಕ ಧರ್ಮದ ಆರಾಧಕರಾಗಿದ್ದರು. ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ನಂತರ ನೋಡ್ರಿ, ಕಲೆ ಮತ್ತು ವಾಸ್ತುಶಿಲ್ಪ. ಇವರ ಕಾಲದಲ್ಲಿ ವಿಹಾರಗಳು, ಚೈತ್ಯಾಲಯಗಳು ಮತ್ತು ಸ್ತೂಪಗಳು ರಚನೆಗೊಂಡಿದ್ದವು. ಇವ್ರ ಕಾಲದಲ್ಲಿ 3 ರೀತಿಯಲ್ಲಿ ರೂಪುಗೊಳ್ತಾವೆ. ಒಂದನೇದು ವಿಹಾರಗಳು, ಚೈತ್ಯಾಲಯಗಳು, ಸ್ತೂಪಗಳು. ವಿಹಾರ ಎಂದರೆ ಏನು? ವಿಹಾರ ಎಂದರೆ ಸಂಗ್ರಾಮ ಎಂದರ್ಥ. ಇವರಲ್ಲಿ ಏನಂದರೆ ವಿಹಾರ ಅಂದರೆ ಸಂಗ್ರಾಮ ಎಂದರೆ ಮಠಕ್ಕೆ ಸಂಗ್ರಾಮ ಅಂತ ಕರಿತೀವಿ. ವಿಹಾರ ಅಂದರೆ ಸಂಗ್ರಾಮ ಅಂದರೆ ಮಠ. ಚೈತ್ಯಾಲಯ ಅಂದರೆ ಪ್ರಾರ್ಥನಾ ಮಂದಿರ. ನೋಡ್ರಿ, ಚೈತ್ಯಾಲಯಕ್ಕೆ ಏನಂತ ಕರಿತಾನೆ? ಪ್ರಾರ್ಥನಾ ಮಂದಿರ. ಸ್ತೂಪ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲಾದ ಕಟ್ಟಡಗಳಾಗಿವೆ. ಸ್ತೂಪ ಅಂದರೆ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲಾದ ಕಟ್ಟಡಗಳಾಗಿವೆ. ಸ್ತೂಪದ ಮೇಲಿನ ಭಾಗದಲ್ಲಿ ಬುದ್ಧನ ಅವಶೇಷಗಳು ಕಂಡುಬರುತ್ತವೆ. ನಂತರ ಪ್ರಮುಖ ಸ್ತೂಪಗಳನ್ನು ನೋಡ್ರಿ. ಪ್ರಮುಖ ಸ್ತೂಪಗಳು ಆಂಧ್ರ ಪ್ರದೇಶದಲ್ಲಿ ಅಮರಾವತಿ. ಪ್ರಮುಖ ಸ್ತೂಪಗಳು ಆಂಧ್ರ ಪ್ರದೇಶದಲ್ಲಿ ಅಮರಾವತಿ. ಎರಡನೇದ್ದು ಘಂಟಾಸಾಲ. ನೆಕ್ಸ್ಟ್ ಮೂರನೇದು ಗೋಲಿ ಜಗ್ಗಯ್ಯ. ನಾಲ್ಕನೇ ನಾಗಾರ್ಜುನ ಕೊಂಡ. ಪ್ರಮುಖ ಸ್ತೂಪಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅಮರಾವತಿ, ಘಂಟಾಶಾಲ, ಗೋಲಿ ಜಗ್ಗಯ್ಯ, ನಾಗಾರ್ಜುನ ಕೊಂಡ ಸ್ತೂಪದಲ್ಲಿ ಬುದ್ಧನ ಜಾತಕ ಕಥೆಗಳನ್ನು ಕೆತ್ತಲಾಗಿದೆ. ನಾಗಾರ್ಜುನ ಕೊಂಡದಲ್ಲಿ ಬುದ್ಧನ ಜಾತಕತೆಗಳನ್ನು ಕೆತ್ತಲಾಗಿದೆ. ಹಾಗೂ ಬುದ್ಧ ನಾಗರ ಸುರುಳಿಯ ಮೇಲೆ ಕುಳಿತಿದ್ದು, ಇನ್ನೊಂದು ನಾಗರ ತನ್ನ 5 ಎಡೆಯಿಂದ ಬುದ್ಧನಿಗೆ ನೆರಳು ನೀಡುವ ದೃಶ್ಯ ಕೆತ್ತಲಾಗಿದೆ ಇದರಲ್ಲಿ. ನಂತರ ಕರ್ನಾಟಕದಲ್ಲಿನ ಪ್ರಮುಖ ಸ್ತೂಪಗಳು. ಕರ್ನಾಟಕದಲ್ಲಿ ಕೂಡ ಸ್ತೂಪಗಳು ಕಂಡು ಬರ್ತಾವ. ಇವು ಕಾಣತಕ್ಕಂಥವು ಆಂಧ್ರ ಪ್ರದೇಶದಲ್ಲಿ. ನಂತರ ಕರ್ನಾಟಕದಲ್ಲಿ ನೋಡ್ರಿ, ಗುಲ್ಬರ್ಗದಲ್ಲಿ ಸನ್ನತಿ, ಬುದ್ಧನ ಜಾತಕತೆಗಳು ಕೆತ್ತಲಾಗಿದೆ. ಗುಲ್ಬರ್ಗದಲ್ಲಿ ಕಾಣತಕ್ಕಂಥದ್ದು ಯಾವುದಂದ್ರೆ ಸನ್ನತಿ. ನಂತರ ಕನಗನಹಳ್ಳಿಯಲ್ಲಿ. ನಂತರ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ. ನೋಡಿ, ಕರ್ನಾಟಕದಲ್ಲಿ 3 ಪ್ರಮುಖ ಸ್ಥಳಗಳಲ್ಲಿ ಕಂಡು ಬರ್ತಾವೆ. ಗುಲ್ಬರ್ಗದಲ್ಲಿ ಸನ್ನತಿ, ಇದರಲ್ಲಿ ಏನಿದೆ ಅಂದರೆ ಬುದ್ಧನ ಜಾತಕತೆಗಳು ಕೆತ್ತಲಾಗಿದೆ. ನಂತರ ಗುಲ್ಬರ್ಗದಲ್ಲಿ ಕನಗನಹಳ್ಳಿಯಲ್ಲಿ ನಿಂತಿರುವ ಯಕ್ಷಶಿಲ್ಪ ಕಂಡು ಬರುತ್ತದೆ. ಇದರಲ್ಲಿ ಕಂಡು ಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಎಲ್ಲಿ ಕೂಡ ಕಂಡು ಬರುತ್ತೆ. 5 ಎಡೆ ಹೊಂದಿರುವ ನಾಗಶಿಲ್ಪಿ ಕಂಡು ಬರುತ್ತೆ. ಇದನ್ನು ಕೆತ್ತಿದ ವ್ಯಕ್ತಿ ನಟಕ.
ನೋಡಿ, ಇದನ್ನು ಕೆತ್ತಿದ ವ್ಯಕ್ತಿ ಯಾರಂದರೆ ನಟಕ. ಪ್ರಮುಖ ಚೈತ್ಯಾಲಯಗಳು ನೋಡ್ರಿ, ಮಹಾರಾಷ್ಟ್ರದ ಕಾರ್ಲೆ. ಪ್ರಮುಖ ಚೈತ್ಯಾಲಯಗಳಿಲ್ಲ ಅಂದರೆ ಮಹಾರಾಷ್ಟ್ರದ ಕಾರ್ಲೆ, ನಾಸಿಕ್, ಕನ್ನೇರಿ. ಕಾರ್ಲೆ, ನಾಸಿಕ್, ಕನ್ನೇರಿ. ಮಹಾರಾಷ್ಟ್ರದ ಅಜಂತದಲ್ಲಿ ಒಟ್ಟು 29 ಗೋಲಯಗಳು ಶಾತವಾಹನರ ಕಾಲದ್ದು ಕಂಡು ಬರ್ತವ. ಮಹಾರಾಷ್ಟ್ರದ ಇಲ್ಲಾಂದರೆ ಅಜಂತ, ಮಹಾರಾಷ್ಟ್ರದ ಅಜಂತದಲ್ಲಿ ಒಟ್ಟು 29 ಏನು ಕಂಡು ಬರ್ತವೆ ಅಂದರೆ ಗುಹಾಲಯಗಳು. ಅಜಂತದಲ್ಲಿ 29 ಗುಹಾಲಯಗಳು ಕಂಡು ಬರ್ತವೆ. ಈ ಗುಹಾಲಯಗಳಲ್ಲಿ 9 ಮತ್ತು 10ನೇ ಗುಹೆ ಶಾತವಾಹನರ ಮನೆತನಕ್ಕೆ ಸಂಬಂಧಿಸಿದೆ. ನೋಡಿ, ಈ ಗುಹಾಲಯಗಳು ಒಟ್ಟು 29 ಇದರಲ್ಲಿ 9 ಮತ್ತು 10ನೇ ಗುಹಾಲಯಗಳು ಯಾರ ಕಾಲಕ್ಕೆ ಸಂಬಂಧಪಡ್ತಾವೆ ಅಂದರೆ ಶಾತವಾಹನರ ಕಾಲಕ್ಕೆ ಸಂಬಂಧಪಡ್ತೇವೆ. 9ನೇ ಗುಹೆ ಏನು ಹೇಳ್ತಪ್ಪ ಅಂದರೆ ಗೌತಮ್ ಬುದ್ಧ ಕುಳಿತಿರುವ ಚಿತ್ರ ಕೆತ್ತಲಾಗಿದೆ. 9ನೇ ಗುಹೆಯಲ್ಲಿ ಗೌತಮ್ ಬುದ್ಧ ಕುಂತಿರ್ತಕ್ಕಂಥ ಚಿತ್ರವನ್ನು ಕೆತ್ತಲಾಗಿದೆ. 10ನೇ ಗುಹೆಯಲ್ಲಿ ಗೌತಮ್ ಬುದ್ಧ ಕೆಂಪು ನೀಲವಂಗಿಯನ್ನು ಸುತ್ತಿಕೊಂಡು ಹಣೆಗೆ ಚಂದನವನ್ನು ಇಟ್ಟುಕೊಂಡಿರುವ ದೃಶ್ಯ ಕಂಡು ಬರುತ್ತಿದೆ. 9ನೇ ಗುಹೆಯಲ್ಲಿ ಏನು ಕಾಣುತ್ತದೆ ಅಂದರೆ ಗೌತಮ್ ಬುದ್ಧ ಕುಳಿತಿರ್ತಕ್ಕಂಥ ಚಿತ್ರವನ್ನು ಕೆತ್ತಲಾಗಿದೆ. 10ನೇ ಗುಹೆಯಲ್ಲಿ ಗೌತಮ್ ಬುದ್ಧ ಏನು ಮಾಡ್ತಾನೆ, ಕೆಂಪು ನೀಲವಂಗಿಯನ್ನು ಮೈಗೆ ಸುತ್ತಿಕೊಂಡು ಹಣೆಗೆ ಚಂದನವನ್ನು ಇಟ್ಟುಕೊಂಡಿರ್ತಕ್ಕಂಥ ದೃಶ್ಯವನ್ನು ಕಾಣಬಹುದು. ಒಟ್ಟಾರೆಯಾಗಿ ಶಾತವಾಹನರ ಕಲೆ ವಾಸ್ತುಶಿಲ್ಪ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ನೋಡಿ, ಶಾತವಾಹನರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಸಾಹಿತ್ಯಕ್ಕೆ ಹಾಲಂದು ಕೃತಿ ಪ್ರಾರಂಭದಲ್ಲಿ ಹೇಳಿದ್ದು ಗತಾ ಸಪ್ತಸತಿ. ಅದು ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆಯಲ್ಲಿ. ನಂತರ ಸಪ್ತಶೈ, ಇದು ಸಂಸ್ಕೃತ ಭಾಷೆ. ಎರಡು ಕೃತಿ ಅವನಿವೆ. ಸಪ್ತಶೈ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದೆ. ಗತಾ ಸಪ್ತಸತಿ ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತದೆ. ಲೀಲಾವೈ ಇದು ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಗುಣಾಟೆಂದು ಒಡ್ಡ ಕಥಾ, ಇದು ಬೃಹತ್ ಕಥಾ, ಇದು ಪೈಶಾಚಿಕ ಭಾಷೆಯಲ್ಲಿ ಕಂಡು ಬರುತ್ತದೆ. ಸರ್ವವರ್ಮ ಇದು ಕಾತಂತ್ರ ವ್ಯಾಕರಣ, ಇದು ಸಂಸ್ಕೃತ ಭಾಷೆಯಲ್ಲಿದೆ. ಕ್ಷೇಮೇಂದ್ರ ಕಥಾ ಸಂತ ಸಾಗರ, ಇದು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರತಕ್ಕಂಥದ್ದು. ಕುಂದಾಚಾರ್ಯರು ಸಮಯಸಾರ, ಪ್ರವಚನ ಸಾರ, ಇವು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರುತ್ತದೆ. ದಕ್ಷಿಣ ಭಾರತದಲ್ಲಿ ನೇಗಿಲು ವ್ಯಾಪಕವಾಗಿ ಬಳಕೆ ಮಾಡಿದ ಮನೆತನ ಇವರು ನೇಗಿಲಿನಿಂದಲೇ ಹೆಸರುವಾಸಿಯಾದರು ಎಂದು ರೋಮಿಲ ಟ್ಯಾಪರ್ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ ಉಳಿಗೆ ಮಾನ್ಯ ಪದ್ಧತಿ ಅನುಸರಿಸಿರುವ ಮೊದಲ ಮನೆತನವಾಗಿದೆ. ದಕ್ಷಿಣ ಭಾರತದಲ್ಲಿ ಉಳಿಗೆ ಮಾನ್ಯ ಪದ್ಧತಿಯನ್ನು ಅನುಸರಿಸತಕ್ಕಂಥ ಮನೆತನ ಯಾವುದಂದರೆ ಅದು ಶಾತವಾಹನರ ಮನೆತನ. ಇವೆಲ್ಲ ನೆನಪಿಟ್ಟುಕೊಳ್ಳೋದು ಸ್ನೇಹಿತರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಹಾಲೊಂದು ಕಥಾ ಸಪ್ತಶತಿ ಯಾವ ಭಾಷೆಯಲ್ಲಿ? ಪ್ರಾಕೃತ ಭಾಷೆಯಲ್ಲಿದೆ. ಸಪ್ತಶೈ ಸಂಸ್ಕೃತ ಭಾಷೆಯಲ್ಲಿದೆ. ಲೀಲಾವತಿ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿದೆ. ಅದು ಗುಣಾಟನ ಕೃತಿ ಕೂಡ ಪೈಶಾಚಿಕ ಭಾಷೆಯಲ್ಲಿದೆ. ಸರ್ವವರ್ಮನ ಬರೆದಿರತಕ್ಕಂಥ ಕಾದಂತರ ವ್ಯಾಕರಣ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿದೆ. ಕ್ಷೇಮೇಂದ್ರ ಬರೆದಿರತಕ್ಕಂಥ ಕಥಾ ಸರಿತ ಸಾಗರ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿದೆ. ಇವೆಲ್ಲ ಆಮೇಲೆ ಕುಂದಾಚಾರ್ಯ ಸಮಯಸಾರ ಮತ್ತು ಪ್ರವಚನ ಸಾರ ಇವುಗಳು ಕೂಡ ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುತ್ತವೆ. ನಾವು ಇಲ್ಲಿವರೆಗೂ ಒಂದು ಕರ್ನಾಟಕದ ಬಗ್ಗೆ, ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಹೆಸರಿಂದ ಕರೀತಿದ್ರು, ಮಹಾಭಾರತದಲ್ಲಿ ಕೂಡ ಕಂಡು ಬರ್ತದೆ. 18 ಪರ್ವಗಳಲ್ಲಿ ಕೂಡ ನೋಡಿದ್ದೀವಿ. ನಂತರ ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಾತವಾಹನರ ಮನೆತನದ ಪ್ರಾರಂಭದ ಶಾತವಾಹನರ ಮನೆತನದ ಬಗ್ಗೆ ಇಲ್ಲಿವರೆಗೂ ನಾವು ವಿಷಯವನ್ನು ಚರ್ಚೆ ಮಾಡಿದೆ ಅಂತ ಹೇಳ್ತಾ ಧನ್ಯವಾದಗಳು.